ಸೊ ನೀವು ಒಂದು ಮೋಟರ್ ಸೈಕಲ್ ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀರಾ ಅಂದರೆ ಈ ಪ್ರಶ್ನೆ ಅಂತೂ ಡೆಫಿನೆಟ್ಲಿ ನಿಮ್ಮ ಮೈಂಡಲ್ಲಿ ಬಂದಿರುತ್ತೆ. ಎಸ್ಪೆಷಲಿ ಇನ್ ಟೈಮ್ಸ್ ವೇರ್ ಯು ಯೂಸ್ ಮಲ್ಟಿಪಲ್ ಕ್ಯಾಮ್ರಾಸ್ ಟು ಕ್ರಿಯೇಟ್ ಕಂಟೆಂಟು. ನಿಮ್ಮ ಹತ್ರ ಆ್ಯಕ್ಷನ್ ಕ್ಯಾಮ್ರಾ ಇದೆ, 360 ಡಿಗ್ರಿ ಕ್ಯಾಮ್ರಾ ಇದೆ, ಮಿರರ್ಲೆಸ್ ಕ್ಯಾಮ್ರಾ ಇದೆ, ಡ್ರೋನ್ ಕ್ಯಾಮ್ರಾಸ್ ಇದೆ. ಸೊ ಇಷ್ಟೊಂದೆಲ್ಲ ಕ್ಯಾಮ್ರಾಸ್ ಇರಬೇಕಾದ್ರೆ ಡಸ್ ಫೋನ್ ಕ್ಯಾಮ್ರಾ ಇದರದ್ದು ರೆಲೆವೆನ್ಸ್ ಇದೆಯಾ 2026ಅಲ್ಲಿ? 2025 ಅಂತೂ ಮುಗಿತಾ ಬಂದುಬಿಟ್ಟಿದೆ. ಸೊ ಈ ಪ್ರಶ್ನೆಗೆ ಸಿಂಪಲ್ ಉತ್ತರ ಬಂದುಬಿಟ್ಟು ಫೋನ್ ಕ್ಯಾಮ್ರಾಸ್ ಆರ್ ಗೋಯಿಂಗ್ ನೋವೇರು. ನೀವೇ ನೋಡ್ಬೋದು, ನಿಮ್ಮದು ಪಾಪ್ಯುಲರ್ ಯೂಟ್ಯೂಬರ್ಸು ಇವಾಗಲೂ ಐಫೋನ್ ಕ್ಯಾರಿ ಮಾಡ್ತಾ ಇರ್ತಾರೆ. ಸೊ ದ್ಯಾಟ್ ಈಸ್ ಅ ಸಿಂಬಲ್ ದ್ಯಾಟ್ ಫೋನ್ ಕ್ಯಾಮ್ರಾಸ್ ಆರ್ ಗೋಯಿಂಗ್ ನೋವೇರು. ಸೊ ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಫೋನ್ ಕ್ಯಾಮ್ರಾಸ್ದು ಏನೇನು ಯೂಸ್ ಕೇಸಸ್ ಇದೆ ಹಾಗೂ ಏನೇನು ಆಸ್ಪೆಕ್ಟ್ಸ್ ಆಫ್ ದ ಫೋನ್ ಕ್ಯಾಮ್ರಾ ಯು ನೀಡ್ ಟು ಕನ್ಸಿಡರ್ ಬಿಫೋರ್ ಪರ್ಚೇಸಿಂಗ್ ಇಟ್ಟು ಆ್ಯಂಡ್ ಕೆಲವು ರೆಕಮೆಂಡೇಷನ್ ಬೇಸ್ಡ್ ಆನ್ ಮೈ ಲಿಮಿಟೆಡ್ ನಾಲೆಜು ಆಫ್ ಫೋನ್ ಕ್ಯಾಮ್ರಾಸು ನಾನು ಇವತ್ತು ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಯೂಸ್ ಕೇಸು. ಸೊ ಅದನ್ನು ಸ್ಟಾರ್ಟ್ ಮಾಡೋ ಮೊದಲು ಆಬ್ವಿಯಸ್ಲಿ ದ ಫಸ್ಟ್ ಥಿಂಗ್ ನಾನು ಹೇಳ್ತಾ ಇದ್ದೀನಿ ಈಸ್ ದ್ಯಾಟ್ ಕಂಟೆಂಟ್ ನೀವು ಕ್ರಿಯೇಟ್ ಮಾಡಬೇಕಂತ ಇದ್ದೀರಾ ವಿತ್ ಅ ಮೋಟರ್ ಸೈಕಲ್ ಅಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಯೋರ್ ಕಂಟೆಂಟ್ ಇಟ್ ಸೆಲ್ಫು. ಸೊ ಕಂಟೆಂಟ್ ಸಖತ್ತಾಗಿರಬೇಕು. ಅದಿಲ್ಲ ಅಂದರೆ ನೀವು ಏನೇ ಕ್ಯಾಮ್ರಾ ಇದ್ದರೂ ವರ್ಕೌಟ್ ಆಗೋಲ್ಲ. ಸೆಕೆಂಡ್ ಬಂದ್ಬಿಟ್ಟು ಇವಾಗಿರೋ ಏಜಲ್ಲಿ ಅಪಾರ್ಟ್ ಫ್ರಮ್ ದ ವೀಡಿಯೋ ಕ್ವಾಲಿಟಿ, ಆಬ್ವಿಯಸ್ಲಿ ದಟ್ ಈಸ್ ವೈ ಯು ಆರ್ ಯೂಸಿಂಗ್ ಅ ಕ್ಯಾಮ್ರಾ, ದ ಆಡಿಯೋ ಕ್ವಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಯು ಹ್ಯಾವ್ ಟು ಇನ್ವೆಸ್ಟ್ ಮೋರ್ ಆನ್ ದ ಆಡಿಯೋ ಬಿಕಾಸ್ ವೀಡಿಯೋ ಆ್ಯಾವ್ರೇಜ್ ಆಗಿದ್ದರೂ ಓಕೆ ಆಗಿರುತ್ತೆ, ಬಟ್ ಆಡಿಯೋ ಆ್ಯಾವ್ರೇಜ್ ಆಗಿದ್ದರೆ ಓಕೆ ಇಲ್ಲ. ಸೊ ಇನ್ವೆಸ್ಟ್ ಇನ್ ಅ ವೆರಿ ಗುಡ್ ವೈರ್ಲೆಸ್ ಆಡಿಯೋ ಸೆಟಪ್ಪು. ಸೊ ವೈರ್ಲೆಸ್ ಮೈಕ್ಸ್ನ ತೊಗೊಳ್ಳಿ. ಸೊ ನಿಮಗೆ 1,000-2,000 ನಿಮಗೆ ಚೀಪರ್ ಮೈಕ್ರೋಫೋನ್ ಸಿಗುತ್ತೆ ಲೈಕ್ ದ ಬೋಯಾ ಆರ್ ಗ್ರೆನೆರಾ. ಆ್ಯಂಡ್ ಸ್ವಲ್ಪ ನೀವು ಎಕ್ಸ್ಟ್ರಾ ಸ್ಪೆಂಡ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂದರೆ DJI ಹಾಗೂ ಹಾಲಿಲ್ಯಾಂಡ್ ಹತ್ರನೂ ಒಳ್ಳೆ ಆಪ್ಷನ್ಸ್ ಇದೆ ನಿಮಗೆ ಫಾರ್ ಗುಡ್ ವೈರ್ಲೆಸ್ ಮೈಕ್ಸು. ನೆಕ್ಸ್ಟ್ ಪ್ರಶ್ನೆ ನಿಮ್ಮ ಮೈಂಡಲ್ಲಿ ಬಂದಿರುತ್ತೆ, ಕ್ಯಾನ್ ಐ ಕ್ರಿಯೇಟ್ ಕಂಟೆಂಟ್ ಓನ್ಲಿ ಯೂಸಿಂಗ್ ಯುವರ್ ಫೋನ್ ಕ್ಯಾಮ್ರಾ ಇನ್ 2026 ಅಂದರೆ ಎಸ್ಪೆಷಲಿ ಬೈಕ್ ಕಂಟೆಂಟ್ ಅಂದರೆ ನಾನು ಎರಡು ಸಿನಾರಿಯೋದಲ್ಲಿ ನಾನು ಹೇಳ್ತೀನಿ ದಟ್ ಯು ಶುಡ್ ನಾಟ್ ಗೋ ಫಾರ್ ಫೋನ್ ಕ್ಯಾಮ್ರಾ. ಫಸ್ಟ್ ಸಿನಾರಿಯೋ ಈಸ್ ದ್ಯಾಟ್ ನೀವು ಆಬ್ವಿಯಸ್ಲಿ ಮೋಟೋ ವ್ಲಾಗಿಂಗ್ ಮಾಡೋ ಪ್ಲ್ಯಾನ್ ಇಟ್ಕೊಂಡಿದ್ದೀರಾ ಆ್ಯಂಡ್ ಆಲ್ಸೋ ನೀವು ಸ್ವಲ್ಪ ಆ್ಯಕ್ಷನ್ ಕೈಂಡ್ ಆಫ್ ಕಂಟೆಂಟ್ ಮಾಡ್ತೀರಾ, ತುಂಬ ಆ ಕಡೆ ಈ ಕಡೆ ಹೋಗ್ತಾ ಇರ್ತೀರಾ. ಸೊ ವ್ಲಾಗಿಂಗ್ ಮಾಡಿಕೊಂಡು ಆಚೆ ಎಲ್ಲ ಹೋಗ್ತಾ ಇದ್ದೀರಾ ಅಂದರೆ ಐ ಥಿಂಕ್ ಆ್ಯಕ್ಷನ್ ರಿಲೇಟೆಡ್ ಕಂಟೆಂಟಲ್ಲಿ ಐ ವುಡ್ ಸೇ ಇಟ್ ಇಸ್ ಬೆಟರ್ ಟು ಇನ್ವೆಸ್ಟ್ ಇನ್ ಆ್ಯನ್ ಆ್ಯಕ್ಷನ್ ಕ್ಯಾಮ್ರಾ ಬಿಕಾಸ್ ಆ್ಯಕ್ಷನ್ ಕ್ಯಾಮ್ರಾಸ್ ಫಸ್ಟ್ ಆಫ್ ಆಲ್ ಚೀಪರ್ ಆಗೋ ಇದೆ ಆ್ಯಂಡ್ ಇಟ್ ಈಸ್ ಮೋರ್ ರಿಲಯಬಲು. ಆ್ಯಂಡ್ ಐ ಫೀಲ್ ದಟ್ ಆ್ಯಕ್ಷನ್ ಕ್ಯಾಮ್ರಾಸಲ್ಲಿ ನಿಮಗೆ ದ ವೇ ದ ಕಂಟೆಂಟ್ ಬರುತ್ತೆ ದ್ಯಾಟ್ ನಿಮಗೆ ಫೋನ್ ಕ್ಯಾಮ್ರಾಸಲ್ಲಿ ಬರಲ್ಲ. ಆ್ಯಂಡ್ ನೀವು ಫೋನ್ನ ನೀವು ಹೆಲ್ಮೆಟ್ಗೆ ಮೌಂಟ್ ಮಾಡಿಬಿಟ್ಟು ಅಷ್ಟೊಂದೆಲ್ಲ ನೀವು ಸರ್ಕಸ್ ಮಾಡಿಕೊಂಡು ಈ ಕಾಲದಲ್ಲಿ ಮಾಡೋ ನಿಮಗೆ ರೀಸನೇ ಇಲ್ಲ ನಿಮಗೆ. ಸೊ ಗೋ ಫಾರ್ ಅನ್ ಆ್ಯಕ್ಷನ್ ಕ್ಯಾಮ್ರಾ ಇನ್ ದ್ಯಾಟ್ ಸಿನಾರಿಯೋ, ಎಸ್ಪೆಷಲಿ ನೀವು ಮೋಟೋ ವ್ಲಾಗಿಂಗ್ ಆ್ಯಂಡ್ ಮೋರ್ ಆ್ಯಕ್ಷನ್ ರಿಲೇಟೆಡ್ ಕಂಟೆಂಟ್ ಮಾಡ್ತೀರಾ ಅಂದರೆ. ಆ್ಯಂಡ್ ಸೆಕೆಂಡ್ ಸಿನಾರಿಯೋ ಯಾವಾಗ ಅಂದರೆ ನೀವು ಬೈಕ್ ಜೊತೆ ನೀವು ಜಾಸ್ತಿ ಸಿನಿಮ್ಯಾಟಿಕ್ ಕಂಟೆಂಟ್ ಮಾಡೋ ಪ್ಲ್ಯಾನ್ ಇಟ್ಕೊಂಡಿದ್ದೀರಾ ಅಂದರೆ ದೆನ್ ಬೆಟರ್ ನೀವು ಗೋ ಫಾರ್ ಅ ಮಿರರ್ಲೆಸ್ ಕ್ಯಾಮ್ರಾ. ಆ್ಯಕ್ಚುಲಿ ಬಿಕಾಸ್ ಮಿರರ್ಲೆಸ್ ಕ್ಯಾಮ್ರಾದು ಕಾಸ್ಟ್ ಏನು ತುಂಬ ಜಾಸ್ತಿ ಇಲ್ಲ, ಫೋನ್ ಕ್ಯಾಮ್ರಾಸ್ ಕಾಸ್ಟು ತುಂಬ ಜಾಸ್ತಿ ಆಗ್ತಾ ಬರ್ತಾ ಇದೆ ಇವಾಗ ರೀಸೆಂಟ್ ಟೈಮ್ಸಲ್ಲಿ. ಸೊ ಮಿರರ್ಲೆಸ್ ಕ್ಯಾಮ್ರಾಗೆ ನೀವು ಹೋಗ್ಬೋದು ಬಿಕಾಸ್ ಮಿರರ್ಲೆಸ್ ಕ್ಯಾಮ್ರಾದಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನಿಮಗೆ ಒಳ್ಳೆ ಇಮೇಜ್ ಕ್ವಾಲಿಟಿ ಸಿಗುತ್ತೆ ಬಿಕಾಸ್ ಅದರಲ್ಲಿ ಒಳ್ಳೆ ಸೆನ್ಸರ್ ಸೈಜ್ ಇರುತ್ತೆ ಆ್ಯಂಡ್ ಆಲ್ಸೋ ಸೆನ್ಸರ್ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ. 1 ಇಂಚ್ ಅರೌಂಡ್ ಆರ್ 1 ಇಂಚ್ ಮೇಲ್ಗಡೆ ಸೆನ್ಸರ್ ಇರುತ್ತೆ ಆ್ಯಂಡ್ ಒಳ್ಳೆ ಕ್ವಾಲಿಟಿ ಸೆನ್ಸರ್ ಇರುತ್ತೆ, ನಿಮಗೆ ಒಳ್ಳೆ ಇಮೇಜ್ ಕ್ವಾಲಿಟಿ ಅದು ಕ್ಯಾಪ್ಚರ್ ಮಾಡುತ್ತೆ. ಸೊ ಸಿನಿಮ್ಯಾಟಿಕ್ ನೀವು ಶಾರ್ಟ್ಸ್ ನೀವು ತೊಗೋಬೇಕಂತ ಇದ್ದೀರಾ ವಿತ್ ಯುವರ್ ಬೈಕ್ ಅಂದರೆ ಗೋ ಫಾರ್ ಅ ಪ್ರಾಪರ್ ಮಿರರ್ಲೆಸ್ ಕ್ಯಾಮ್ರಾ. ನಿಮಗೆ 50,000-60,000 ಸಿಕ್ಬಿಡುತ್ತೆ ಆ್ಯಂಡ್ ಅರೌಂಡ್ 20,000 ನಿಮಗೆ ಲೆನ್ಸ್ ಅವೈಲೇಬಲ್ ಇದೆ, ನಿಮಗೆ ಸಿಗ್ಮಾ ಲೆನ್ಸ್ ಅದೆಲ್ಲ ಅವೈಲೇಬಲ್ ಇದೆ. ಗೋ ಫಾರ್ ದಟ್ಟು. ಆ್ಯಂಡ್ ಅದಕ್ಕೆ ರಿಲೇಟೆಡ್ ಇನ್ನೊಂದೇನು ಅಂದರೆ ನೀವು ನೈಟ್ ಟೈಮಲ್ಲಿ ನೀವು ಜಾಸ್ತಿ ಶೂಟ್ ಮಾಡಬೇಕಂತ ಇದ್ದೀರಾ ಅಂದರೆ ಅಗೇನ್ ಯು ಹ್ಯಾವ್ ಟು ಗೋ ಫಾರ್ ಸಮ್ ಅದರ್ ಕ್ಯಾಮ್ರಾ, ಮೇ ಬಿ ಮಿರರ್ಲೆಸ್ ಕ್ಯಾಮ್ರಾ ಬೆಟರ್ ಇರುತ್ತೆ ಆರ್ ನಂತರ ಪಾಕೆಟ್ 3 ತೊಗೋಬೋದು. ಆರ್ ನೀವು ಈವನ್ ಆ್ಯಕ್ಷನ್ ಕ್ಯಾಮ್ರಾಸು ಇತ್ತೀಚೆಗೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ನಿಮಗೆ ಸೂಪರ್ ನೈಟ್ ಮೋಡೆಲ್ಲ ಅವೈಲೇಬಲ್ ಇರುತ್ತೆ ಬಿಕಾಸ್ ನಿಮಗೆ ಫೋನ್ ಕ್ಯಾಮ್ರಾಸಲ್ಲಿ ನಿಮಗೆ ಸೆನ್ಸರ್ಸ್ ಇರುತ್ತೆ ನೋಡಿ, ಅದು ತುಂಬ ಸಣ್ಣದಿರುತ್ತೆ ಆ್ಯಂಡ್ ಆಲ್ಸೋ ನೈಟ್ ಟೈಮಲ್ಲಿ ಅದ್ರದ್ದು ಇಮೇಜ್ ಕ್ವಾಲಿಟಿ ಹೆವಿ ಡ್ರಾಪ್ ಆಗುತ್ತೆ. ಸೊ ದಟ್ ಈಸ್ ಸಮಥಿಂಗ್ ನಾನು ಹೇಳಬೇಕಂತ ಇದ್ದೆ. ನಾವು ಇದರದ್ದು ಯೂಸ್ ಕೇಸಿಗೆ ಬರೋಣ. ಸೊ ಯೂಸ್ ಕೇಸು ಫಾರ್ ಬೋತ್, ನೀವು ಬರೀ ಫೋನ್ ಜೊತೆ ನೀವು ಕಂಟೆಂಟ್ ಕ್ರಿಯೇಟ್ ಮಾಡಬೇಕಂತ ಇದ್ದೀರಾ ಅವ್ರು ನೀವು ಮಲ್ಟಿಪಲ್ ಕ್ಯಾಮ್ರಾಸ್ ಜೊತೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ ಫೋನ್ದು ಐ ವುಡ್ ಸೇ ದ ಮೇನ್ ಯೂಸ್ ಕೇಸು ನಾನು ನಿಜ ಹೇಳ್ತಾ ಇದ್ದೀನಿ ಆ್ಯಂಡ್ ದಟ್ ಈಸ್ ದ ಓನ್ಲಿ ಯೂಸ್ ಕೇಸ್ ನಾನು ನೋಡಿರೋದು ಬಿಕಾಸ್ ನಾನು ಫ್ರಮ್ ದ ಟೈಮ್ ಐ ಹ್ಯಾವ್ ಸ್ಟಾರ್ಟೆಡ್, ನಾನು ಸ್ಟಾರ್ಟ್ ಮಾಡಿದ್ದು ಬರೀ ಫೋನ್ ಕ್ಯಾಮ್ರಾ ಜೊತೆಗೆ ಇವಾಗ ನನ್ನ ಹತ್ರ ಮಲ್ಟಿಪಲ್ ಕ್ಯಾಮ್ರಾಸ್ ಇದೆ. ದ ಮೇನ್ ಯೂಸ್ ಕೇಸ್ ಈಸ್ ಟು ಟೇಕ್ ಕ್ವಿಕ್ ಶಾರ್ಟ್ಸು. ನಿಮಗೆ ಕ್ವಿಕ್ಕಾಗಿ ನೀವು ಏನಾದರೂ ತೊಗೋಬೇಕಂತ ಇದ್ದೀರಾ ಶಾರ್ಟ್ ಅಂದರೆ ನಿಮಗೆ ವೀಡಿಯೋ ಶಾರ್ಟ್ಸು, ದ ಈಸಿಯೆಸ್ಟ್ ಥಿಂಗ್ ಟು ಡೂ ಇಟ್ ವಿತ್ ಇಸ್ ಅ ಫೋನ್ ಕ್ಯಾಮ್ರಾ. ಏನಕ್ಕೆ ಅಂತ ಕೇಳೋದಾದರೆ ಒಂದು ಫೋನ್ ಕ್ಯಾಮ್ರಾನ ಈಸಿ ಟು ಕ್ಯಾರಿ, ಒಂದು ಪಾಕೆಟಲ್ಲಿ ಈಸಿಲಿ ಕ್ಯಾರಿ ಮಾಡ್ಬೋದು, ಈಸಿ ಟು ಸೆಟಪ್, ಬೇಗ ನೀವು ಸೆಟಪ್ ಮಾಡ್ಬೋದು, ಜಸ್ಟ್ ಫೋನ್ ತೆಗೆದ್ಬಿಟ್ಟು ಕ್ಯಾಮ್ರಾನ ಶೂಟ್ ಮಾಡೋದು ತುಂಬ ಈಸಿ ಅದು. ಥರ್ಡ್ ಬಂದ್ಬಿಟ್ಟು ಅದು ತುಂಬ ಡ್ಯೂರೇಬಲ್ ಆಗಿರುತ್ತೆ. ಎಸ್ ಇದನ್ನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಜನ, ಸಖತ್ ಡ್ಯೂರೇಬಲ್ ಆಗಿದೆ, ಅಷ್ಟು ಈಸಿಲಿ ಬಿದ್ದೋಗ್ಬಿಟ್ರೆ ಏನೂ ಹಾಳಾಗಲ್ಲ ಅದು ಬಿಕಾಸ್ ಮುಂದ್ಗಡೆನೂ ಒಳ್ಳೆ ಪ್ರೊಟೆಕ್ಷನ್ ಇರುತ್ತೆ, ಹಿಂದ್ಗಡೆನೂ ಕೇಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಮೂರನೇದು ಬಂದು ಆಬ್ವಿಯಸ್ಲಿ ಅದು ವೆದರ್ ಪ್ರೂಫ್ ಆಗಿರುತ್ತೆ. ಐನೋ ಆ್ಯಕ್ಷನ್ ಕ್ಯಾಮ್ರಾ ಅಷ್ಟು ಇರಲ್ಲ ನಿಮಗೆ, ಬಟ್ ಸ್ಟಿಲ್ ಡಿಫ್ರೆಂಟ್ ವೆದರ್ ಕಂಡೀಷನ್, ಮಳೆ ಬರ್ತಾ ಇದ್ರು ಅವ್ರು
ತುಂಬ ಸನ್ಲೈಟ್ ಇದ್ರೂ ಚಳಿಯಲ್ಲೂ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಫೋನ್ ಕ್ಯಾಮ್ರಾ. ಸೊ ಅದಕ್ಕೋಸ್ಕರ ಫೋನ್ ಕ್ಯಾಮ್ರಾ ಇಸ್ ಅ ಬೆಟರ್ ಆಪ್ಷನ್. ಆ್ಯಂಡ್ ಆಬ್ವಿಯಸ್ಲಿ ದ ಲಾಸ್ಟ್ ಥಿಂಗ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನು, ನಿಮಗೆ ಕೆಲವು ಸಿನಾರಿಯೋಸಲ್ಲಿ ನಿಮಗೆ ಇಟ್ ಈಸ್ ನಾಟ್ ಆಕ್ಸೆಸಬಲ್ ಟು ಯೂಸ್ ಅದರ್ ಕ್ಯಾಮ್ರಾಸು. ನಿಮಗೆ ಗೊತ್ತು ದಟ್ ಕೆಲವು ಕಡೆ ನಿಮಗೆ ನಿಮ್ಮದು ಮಿರರ್ಲೆಸ್ ಕ್ಯಾಮ್ರಾನ ಅಲೋ ಮಾಡಲ್ಲ, ಈವನ್ ನಿಮ್ಮದು ಡ್ರೋನ್ಸ್ನೂ ಅಲೋ ಮಾಡಲ್ಲ, ಆರ್ ಸಮ್ಟೈಮ್ಸ್ ಆ್ಯಕ್ಷನ್ ಕ್ಯಾಮ್ರಾನೂ ಅಲೋ ಮಾಡಲ್ಲ. ಐ ಹ್ಯಾಡ್ ಸಮ್ ಸಿನಾರಿಯೋಸು ಒಂದು ರೀಸೆಂಟ್ ಟ್ರಿಪ್ಪಲ್ಲಿ. ಸೊ ಆಕ್ಸೆಸಿಬಿಲಿಟಿ ಆಲ್ಸೋ ಪ್ರಾಬ್ಲಮ್ ಆಗುತ್ತೆ ಯೂಸ್ ಕೇಸಲ್ಲಿ ನಿಮಗೆ. ಸೊ ಆ ಟೈಮಲ್ಲಿ ನಿಮಗೆ ಹೆಂಗೋ ಒಂದು ಕಂಟೆಂಟ್ ಆದರೂ ಶೂಟ್ ಮಾಡಿಬಿಡೋಣ ಅಂತ ಇರುತ್ತೆ. ಸೊ ಆ ಸಿನಾರಿಯೋಸಲ್ಲಿ ಡೆಫಿನೆಟ್ಲಿ ಯು ವುಡ್ ನೀಡ್ ಸಮ್ ಕೈಂಡ್ ಆಫ್ ಕ್ಯಾಮ್ರಾ ಆದರೂ ಇದ್ದರೆ ಸಾಕು ಅಂತ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಡೆಫಿನೆಟ್ಲಿ ನೀವು ಫೋನ್ ಕ್ಯಾಮ್ರಾನ ಮೇನ್ಲಿ ಯೂಸ್ ಮಾಡೋದು. ಆಲ್ಸೋ ಸೋಷಿಯಲ್ ಮೀಡಿಯಾದಲ್ಲಿ ಬೇಗ ಪೋಸ್ಟ್ ಮಾಡೋಕ್ಕೆ, ಟು ಟೇಕ್ ಕ್ವಿಕ್ ಶಾರ್ಟ್ಸು. ಸೊ ನೆಕ್ಸ್ಟ್ ಬಂದುಬಿಟ್ಟು ಆಕ್ಸೆಸರೀಸ್ ಬಗ್ಗೆ ಹೇಳ್ತೀನಿ, ವಿಚ್ ವಿಲ್ ಹೆಲ್ಪ್ ಯು ಟು ಶೂಟ್ ಇನ್ ಡಿಫ್ರೆಂಟ್ ಯೂಸ್ ಕೇಸಸ್ಸು. ಸೊ ಈ ಎರಡು ಆಕ್ಸೆಸರಿ ಇದ್ಬಿಟ್ರೆ ನಿಮಗೆ ಡಿಫ್ರೆಂಟ್ ಯೂಸ್ ಕೇಸಸಲ್ಲಿ ನೀವು ಶೂಟ್ ಮಾಡ್ಬೋದು. ಒಂದು ಮಸ್ಟ್ ಹ್ಯಾವ್ ಆಕ್ಸೆಸರೀಸ್ ಬಗ್ಗೆ ಮಾತಾಡ್ತೀನಿ. ಈ ಆಕ್ಸೆಸರಿ ಅಂತೂ ನಿಮ್ಮ ಹತ್ರ ಇರಲೇಬೇಕು. ದ್ಯಾಟ್ ಈಸ್ ದ ಸೆಲ್ಫಿ ಸ್ಟಿಕ್ ವಿತ್ ದ ಟ್ರೈಪಾಡ್ ಸ್ಟ್ಯಾಂಡು. ಇದು ನಿಮ್ಮ ಹತ್ರ ಇಲ್ಲ ಅಂದರೆ ಡೆಫಿನೆಟ್ಲಿ ನೀವು ಫೋನ್ ಕ್ಯಾಮ್ರಾ ಇಟ್ಕೊಳ್ಳೋದು ವೇಸ್ಟು ನನ್ನ ಒಪಿನಿಯನ್ಲಿ. ಬಿಕಾಸ್ ಇಫ್ ಯು ಹ್ಯಾವ್ ದಿಸ್ ಯು ಕ್ಯಾನ್ ಶೂಟ್ ಮಲ್ಟಿಪಲ್ ಟೈಪ್ ಆಫ್ ಕಂಟೆಂಟು. ಸೆಲ್ಫಿ ಸ್ಟಿಕ್ ಕಮ್ ಟ್ರೈಪಾಡ್ ಸ್ಟ್ಯಾಂಡು ಇದಿದ್ರೆ ನೀವು ಆಬ್ವಿಯಸ್ಲಿ ಲೈಕ್ ಮೀ ರೈಟ್ ನೌ ಐ ಆಮ್ ಶೂಟಿಂಗು ಇಂಡೋರ್ ಕಂಟೆಂಟ್ ಶೂಟ್ ಮಾಡ್ಬೋದು. ಔಟ್ಡೋರಲ್ಲಿ ನೀವು ಟ್ರೈಪಾಡ್ ಹಾಕ್ಬಿಟ್ಟು ನೀವು ಡಿಫ್ರೆಂಟ್ ಸ್ಟೇಬಲ್ ಶಾರ್ಟ್ಸ್ ತೊಗೋಬೋದು. ಬಿಕಾಸ್ ಸೆಲ್ಫಿ ಸ್ಟಿಕ್ ಇಟ್ಬಿಟ್ರೆ ವಿತ್ ಟ್ರೈಪಾಡ್ ಸ್ಟ್ಯಾಂಡು, ಎಸ್ಪೆಷಲಿ ಟ್ರೈಪಾಡ್ ಸ್ಟ್ಯಾಂಡ್ ಮೇಲೆ ಇಟ್ಟರೆ ನಿಮ್ಮದು ಫುಟೇಜಸ್ ತುಂಬ ಸ್ಟೇಬಲಾಗಿ ಕಾಣುತ್ತೆ ಆ್ಯಂಡ್ ನಿಮ್ಮದು ಆಡಿಯನ್ಸ್ಗೆ ಒಂದು ಒಳ್ಳೆ ಇಮೇಜ್ ಕ್ವಾಲಿಟಿ ಸಿಗ್ದಂಗೆ ಆಗುತ್ತೆ. ಸೊ ದಟ್ ಈಸ್ ವೈ ದ ಟ್ರೈಪಾಡ್ ಸ್ಟ್ಯಾಂಡ್ ತುಂಬ ಇಂಪಾರ್ಟೆಂಟ್. ಆಲ್ಸೋ ಯು ಕ್ಯಾನ್ ಶೂಟ್ ವಿತ್ ಯು ಇನ್ ದ ಬ್ಯಾಕ್ ಗ್ರೌಂಡ್ ಬಿಹೈಂಡು. ನೀವು ಸೆಲ್ಫಿ ಸ್ಟಿಕ್ನ ಯೂಸ್ ಮಾಡಿಕೊಂಡು ವಾಕಿಂಗ್ ಶಾಟ್ ಮಾಡ್ಬೋದು. ಆರ್ ಮೆನಿ ಟೈಮ್ಸ್ ನೀವು ಈವನ್ ಜಸ್ಟ್ ನಾರ್ಮಲ್ ಶಾಟ್ ತೆಗಿಬೇಕಂತ ಇದ್ದೀರಾ ಅಂದ್ರೂ ಅದು ಸ್ಟ್ಯಾಂಡ್ನ ಹೋಲ್ಡ್ ಮಾಡಿಕೊಂಡು ನೀವು ಶೂಟ್ ಮಾಡಿದ್ರೆ ದ ಇಮೇಜ್ ಕ್ವಾಲಿಟಿ ವಿಲ್ ಬಿ ಬೆಟರ್. ಸೊ ಅದಕ್ಕೋಸ್ಕರ ನಾನು ಸೆಲ್ಫಿ ಸ್ಟಿಕ್ ವಿತ್ ಟ್ರೈಪಾಡ್ ಸ್ಟ್ಯಾಂಡ್ ಈಸ್ ಅ ಮಸ್ಟ್. ನೆಕ್ಸ್ಟ್ ಬಂದುಬಿಟ್ಟು ಇಟ್ ಈಸ್ ಅ ಗುಡ್ ಟು ಹ್ಯಾವ್ ಆಕ್ಸೆಸರಿ, ದಟ್ ಈಸ್ ಅ ಗಿಂಬಲ್. ಎಸ್ ಐ ನೋ ಪ್ರೀವಿಯಸ್ಲಿ ನಾನು ಗಿಂಬಲ್ಸ್ಗೆ ತುಂಬ ಬೈದಿದ್ದೀನಿ, ಬಟ್ ಕರೆಂಟ್ ಟೈಮ್ಸಲ್ಲಿ ಗಿಂಬಲ್ಸ್ ತುಂಬ ಇಂಪ್ರೂವ್ ಆಗಿದೆ ಆ್ಯಂಡ್ ಎಲ್ಲ ಥರ ಫೋನ್ಸ್ನ ಹೋಲ್ಡ್ ಮಾಡುತ್ತೆ ಅದು ಎಷ್ಟೇ ವೆಯ್ಟ್ ಇದ್ರೂ. ಸೊ ಅದರಿಂದ ನಿಮಗೆ ಒಂದು ಸ್ಟೇಬಲ್ ಇಮೇಜಸ್, ಗಿಂಬಲ್ದು ಮೇನ್ ಪರ್ಪಸ್ ಇರೋದು ನೀವು ವಾಕ್ ಮಾಡಬೇಕಾದ್ರೆ ನಡಿಬೇಕಾದ್ರೆ ಸ್ಟೇಬಲ್ ಆಗಿ ಅದು ಫೋನ್ನ ಇಟ್ಕೋಬೇಕಂತ ಯೂಸ್ ಮಾಡೋದು. ಸೊ ಅದರಲ್ಲಿ ಸದ್ಯಕ್ಕಿರೋ ಎಲ್ಲ ಗಿಂಬಲ್ಸು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ. ಅದರಲ್ಲಿ ನಾನು ಎರಡು ಒಳ್ಳೆ ರೆಕಮೆಂಡೇಷನ್ ಕೊಡ್ತೀನಿ. ಒಂದು ಬಂದು ದ DJI ಅವ್ರದ್ದು ಆಸ್ಮೋ ಮೊಬೈಲ್ 8 ಆ್ಯಂಡ್ ಸೆಕೆಂಡ್ ಬಂದು Insta360 Flow 2 Pro. ಈ ಎರಡು ಗಿಂಬಲ್ಲು ತುಂಬ ಅಮೇಸಿಂಗ್ ಆಗಿದೆ. ಇದ್ರ ಬಗ್ಗೆನೇ ನನಗೆ ಏನಾದರೂ ವೀಡಿಯೋ ಮಾಡಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಡೆಫಿನೆಟ್ಲಿ ಮೆನ್ಷನ್ ಮಾಡಿ, ನಾನು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ಬಟ್ ಈ ಎರಡು ಗಿಂಬಲ್ಲು ಸೂಪರ್ ಆಗಿದೆ ರೈಟ್ ನಾವು. ಸೊ ಯು ಕ್ಯಾನ್ ಗೋ ಫಾರ್ ದ್ಯಾಟ್. ಸೊ ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ದ ಫೋನ್ ವಿಚ್ ಯು ನೀಡ್ ಟು ಕನ್ಸಿಡರ್ ಬಿಫೋರ್ ಬೈಯಿಂಗ್ ಇಟ್ಟು. ಸೊ ಇದ್ರ ಮೊದಲು ಒಂದು ಥಿಂಗ್ ನಾನು ಕ್ಲಿಯರ್ ಔಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಈಸ್ ದಟ್ ಜಸ್ಟ್ ಲೈಕ್ ನೀವು ಬೈಕ್ ಪರ್ಚೇಸ್ ಮಾಡಬೇಕಾದ್ರೆ ನೀವು ಟೆಸ್ಟ್ ಡ್ರೈವ್ ಮಾಡ್ತೀರಾ, ಅದೇ ಥರ ನಿಮ್ಮ ಫೋನ್ನ ಆಫ್ಲೈನ್ ಸ್ಟೋರಲ್ಲಿ ಚೆಕ್ ಮಾಡಿಬಿಟ್ಟು ದೆನ್ ಓನ್ಲಿ ಪರ್ಚೇಸು. ಬಿಕಾಸ್ ಅದರ್ವೈಸ್ ನೀವು ಕಂಪ್ಲೀಟ್ಲಿ ರಾಂಗ್ ಪರ್ಚೇಸ್ ಮಾಡ್ತೀರಾ. ನೀವು ಆಫ್ಲೈನ್ ಸ್ಟೋರ್ ಹೋಗ್ಬಿಟ್ಟು ಪ್ರಾಪರಾಗಿ ನೀವೊಂದು ಫೋಟೋ ತೆಗೆದು ವೀಡಿಯೋ ತೆಗೆದು ಆ್ಯಕ್ಚುಲಿ ರಿಯಲ್ ವರ್ಲ್ಡಲ್ಲಿ ಯಾವ ಥರ ಕಾಣ್ತಾ ಇದೆ ಅಂತ ನೋಡಿ. ಬಿಕಾಸ್ ನಿಮ್ಮ ಫೋನಲ್ಲಿ ಏನು ಕಾಣ್ತಾ ಇದೆ ಅವ್ರು ನೀವು TVಯಲ್ಲಿ ಏನು ನೋಡ್ತೀರಾ ಎಕ್ಸಾಕ್ಟ್ಲಿ ಆ ಥರ ಇರಲ್ಲ. ಸೊ ಆ ಮಿಸ್ಟೇಕು ಡೆಫಿನೆಟ್ಲಿ ಮಾಡೋಕ್ಕೆ ಹೋಗಬೇಡಿ. ಸೊ ದ್ಯಾಟ್ ಈಸ್ ಸಮಥಿಂಗ್ ನಾನು ಹೇಳೋಣ ಅಂತ ಇದ್ದೆ. ನಾವು ದ ಆಸ್ಪೆಕ್ಟ್ ಆಫ್ ದ ಫೋನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡೋ ಮೊದಲು ಇಮೇಜ್ ಯಾವ ಥರ ಕ್ರಿಯೇಟ್ ಆಗುತ್ತೆ, ಅವ್ರದ್ದು ಫೋಟೋ ಅದು ವೀಡಿಯೋ ಯಾವ ಥರ ಕ್ರಿಯೇಟ್ ಆಗುತ್ತೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಣ. ಸೊ ನಿಮ್ಮದು ಇಮೇಜ್ ಕ್ವಾಲಿಟಿ ಇದೆ ನೋಡಿ, ಅದನ್ನು ಡಿಟರ್ಮಿನ್ ಮಾಡೋದು ಎರಡು ಫ್ಯಾಕ್ಟರು, ಒಂದು ಹಾರ್ಡ್ವೇರು, ಇನ್ನೊಂದು ಸಾಫ್ಟ್ವೇರು. ಸಾಫ್ಟ್ವೇರ್ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ. ಬಿಕಾಸ್ ನಿಮಗೆ ಗೊತ್ತು ಸಾಫ್ಟ್ವೇರಲ್ಲಿ ದ ಪ್ರೊಸೆಸಿಂಗ್ ಯೂನಿಟ್ ಇರುತ್ತೆ, ಯಾವ ಥರ ಪ್ರೊಸೆಸರು ಆ್ಯಂಡ್ ಬೇಸಿಕಲಿ ದ ಅಲ್ಗೋರಿಥಮ್ ಏನು ಯೂಸ್ ಮಾಡುತ್ತೆ ನಿಮ್ಮದು OS ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಇದನ್ನು ನೀವು ಜಾಸ್ತಿ ಡೀಪ್ ಡೈವ್ ಮಾಡೋಕ್ಕೆ ಹೋಗಬೇಡಿ. ದ AI ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಬೇಸಿಕಲಿ ನೀವು ಫೋಟೋ ತೆಗೆದಾಗ ಅವ್ರು ವೀಡಿಯೋ ಮಾಡಿದಾಗ ಚೆನ್ನಾಗಿ ಬರ್ತಾ ಇದೆ ಅಂದರೆ ಚೆನ್ನಾಗಿ ಪ್ರೊಸೆಸ್ ಮಾಡಿಬಿಟ್ಟು ಪ್ರೆಸೆಂಟ್ ಮಾಡ್ತಾ ಇದೆ ನಿಮ್ಮದು ಫೋನ್ ಅಂತ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಹಾರ್ಡ್ವೇರ್ ಪಾರ್ಟಿಗೆ ಬರೋಣ, ಬಿಕಾಸ್ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟು. ಅಟ್ಲೀಸ್ಟ್ ಅದನ್ನು ನೀವು ಡಿಫ್ರೆಂಟ್ ಫೋನ್ಸ್ನ ಕಂಪೇರ್ ಮಾಡಬೇಕಾದ್ರೆ ಹೆಲ್ಪ್ ಔಟ್ ಆಗುತ್ತೆ. ಸೊ ಹಾರ್ಡ್ವೇರಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದ ರೆಸಲ್ಯೂಷನು, ಯಾವ ರೆಸಲ್ಯೂಷನಲ್ಲಿ ಇದು ಶೂಟ್ ಮಾಡಿಬಿಟ್ಟು ಫೈನಲ್ ಔಟ್ಪುಟ್ ಕೊಡ್ತಾ ಇದೆ. ಬಿಕಾಸ್ ಅದನ್ನು ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶಾರ್ಟ್ ಆರ್ ಲಾಂಗ್ ಫಾರ್ಮ್ ಕಂಟೆಂಟಲ್ಲಿ ನೀವು ಪೋಸ್ಟ್ ಮಾಡಬೇಕಾಗುತ್ತೆ. ಸೊ ಆ್ಯಸ್ ಆಫ್ 2026 ತುಂಬ ಸಿಂಪಲಾಗಿ ಹೇಳೋದಾದರೆ 4K 30 FPS ಅದು ಶೂಟ್ ಮಾಡಲೇಬೇಕು, ಅದರ್ವೈಸ್ ಕನ್ಸಿಡರೇ ಮಾಡಬೇಡಿ. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಇವಾಗಿರೋ ಸಿಚುವೇಷನಲ್ಲಿ ನಿಮಗೆ ನಾಟ್ ಜಸ್ಟ್ ರೇರ್ ಕ್ಯಾಮ್ರಾದಲ್ಲಿ, ಆಬ್ವಿಯಸ್ಲಿ ನಿಮಗೆ ಫ್ರಂಟ್ ಆ್ಯಂಡ್ ರೇರ್ ಕ್ಯಾಮ್ರಾ ಇರುತ್ತೆ. ಸೊ ರೇರ್ ಕ್ಯಾಮ್ರಾ ಬಿಟ್ಟು ಫ್ರಂಟ್ ಕ್ಯಾಮ್ರಾದಲ್ಲೂ ನಿಮಗೆ 4K 30 FPS ಶೂಟ್ ಮಾಡಲೇಬೇಕು, ಅದರ್ವೈಸ್ ಪರ್ಚೇಸೇ ಮಾಡೋಕ್ಕೆ ಹೋಗ್ಬೇಡಿ. ಸೊ ರೆಸಲ್ಯೂಷನ್ ಆಯಿತು. ನೆಕ್ಸ್ಟ್ ಬಂದು ಸೆನ್ಸರ್ ಸೈಜು. ಸೆನ್ಸರ್ ಸೈಜ್ ಬಗ್ಗೆ ನೀವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ನಿಮಗೆ ಫೋಟೋ ಆರ್ ವೀಡಿಯೋ ಚೆನ್ನಾಗಿ ಬರ್ತಾ ಇದೆ ಅಂದರೆ ಕನ್ಸಿಡರ್ ಚೆನ್ನಾಗಿದೆ ಅಂತ. ಬಿಕಾಸ್ ಸೆನ್ಸರ್ ಸೈಜು ಜನರಲಿ ಫೋನ್ ಕ್ಯಾಮ್ರಾಸಲ್ಲಿ ನಿಮಗೆ ಚೆನ್ನಾಗಿ ಸಿಗಲ್ಲ ಅನ್ಫಾರ್ಚುನೇಟ್ಲಿ. ಐನೋ ವಿವೋದವರು ಏನೋ ಅಲ್ಟ್ರಾದಲ್ಲಿ 1 ಇಂಚ್ ಸೆನ್ಸರ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಸ್ಟಿಲ್ ಜನರಲಿ ನಿಮಗೆ ಚೆನ್ನಾಗಿರೋದು ಸಿಗಲ್ಲ. ಸೊ ಅಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ಇಸ್ ದ ಮೆಗಾ ಪಿಕ್ಸೆಲ್ಲು, ಅವ್ರು ಎಷ್ಟು ಮೆಗಾ ಪಿಕ್ಸೆಲ್ ನಿಮ್ಮದು ಕ್ಯಾಮ್ರಾ ಇದೆ ಇದು ಡೆಫಿನೆಟ್ಲಿ ನೀವು ನೋಡಿಬಿಟ್ಟು ಸ್ಪೆಸಿಫಿಕೇಷನ್ ನೋಡಿಬಿಟ್ಟು ನೀವು ಡಿಸೈಡ್ ಮಾಡ್ಬೋದು. ಫಸ್ಟ್ ಥಿಂಗ್ ಬಂದುಬಿಟ್ಟು ನಿಮಗೆ ಫ್ರಂಟು ಆ್ಯಂಡ್ ರೇರಲ್ಲಿ ಎಷ್ಟು ಮೆಗಾ ಪಿಕ್ಸೆಲ್ ಇರಬೇಕು. ಐನೋ ರೇರಲ್ಲಿ ಎಷ್ಟು ಕ್ಯಾಮ್ರಾಸ್ ಇರಬೇಕು ಅದ್ರ ಬಗ್ಗೆ ಬರ್ತೀನಿ ನಾನು. ಫ್ರಂಟಲ್ಲಿ ನಿಮಗೆ 32 to 50 ಮೆಗಾ ಪಿಕ್ಸೆಲ್ ಆದರೂ ಮಿನಿಮಮ್ ಇರಬೇಕು.
ಅದಿಲ್ಲ ಅಂದರೆ ತೊಗೊಳಕ್ಕೆ ಹೋಗ್ಬೇಡಿ. 32ಗಿಂತ ಕಮ್ಮಿ ಇದೆ ಅಂದರೆ ತೊಗೊಳಕ್ಕೆ ಹೋಗ್ಬೇಡಿ. 32 or 50 ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ. ರೇರಲ್ಲಿ ಮಿನಿಮಮ್ 50 ಮೆಗಾ ಪಿಕ್ಸೆಲ್ ಅಂತೂ ಬೇಕೇ ಬೇಕು, ಅದರ್ವೈಸ್ ಡೋಂಟ್ ಈವನ್ ಕನ್ಸಿಡರು. ಐನೋ ತುಂಬ ಜನ ಹೇಳ್ತಾರೆ ಹಾರ್ಡ್ವೇರ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಅಂತ, ಬಟ್ ಅಕಾರ್ಡಿಂಗ್ ಟು ಮಿ ಹಾರ್ಡ್ವೇರ್ ತುಂಬ ಮ್ಯಾಟರ್ ಆಗುತ್ತೆ ಕರೆಂಟ್ ಟೈಮಲ್ಲಿ. ಸೊ ಡೆಫಿನೆಟ್ಲಿ ನೋಡಿ ಅದು 50 ಮೆಗಾ ಪಿಕ್ಸೆಲಿಂದ ಮೇಲೆ ಇದೆ. ನಾವು ಎಷ್ಟು ಕ್ಯಾಮ್ರಾಸು, ಐ ಮೀನ್ ಆಬ್ವಿಯಸ್ಲಿ ರೇರ್ ಕ್ಯಾಮ್ರಾಸಲ್ಲೇ ನಿಮಗೆ ಜಾಸ್ತಿ ಕ್ಯಾಮ್ರಾಸ್ ಇರೋದು, ಫ್ರಂಟಲ್ಲಿ ಒಂದಿರೋದು. ಎಷ್ಟು ಕ್ಯಾಮ್ರಾಸು ರೇರಲ್ಲಿ ಇರಬೇಕು ಅಂತ ಕೇಳೋದಾದರೆ, ಐನೋ ನೀವು ಬಜೆಟ್ ಫೋನ್ಸಲ್ಲಿ ಒಂದೇ ಒಂದು ಕ್ಯಾಮ್ರಾ ಇರುತ್ತೆ, ದಟ್ ಈಸ್ ದ ಮೇನ್ ಕ್ಯಾಮ್ರಾ. ಸೊ ಮೇನ್ ಕ್ಯಾಮ್ರಾ ಅಂದರೆ ನಿಮ್ಮದು 1x ಆ್ಯಂಡ್ ಎಷ್ಟೊಂದು ಎಕ್ಸು ಹೋಗುತ್ತೆ, ಬಟ್ ಬೇಸಿಕಲಿ ಡಿಜಿಟಲ್ ಝೂಮ್ ಆಗ್ತಾ ಇರುತ್ತೆ. ಆ್ಯಂಡ್ ಸ್ವಲ್ಪ ನೀವು ಅಪ್ಪರ್ ಹೋಗ್ತಾ ಇದ್ದೀರಾ ಅಂದರೆ 25,000 ಹೋಗಬೇಕಂದ್ರೆ ನಿಮಗೆ 2 ಕ್ಯಾಮ್ರಾ ಸಿಗುತ್ತೆ, ಒಂದು ಅಲ್ಟ್ರಾ ವೈಡ್ ಕ್ಯಾಮ್ರಾ, ಇನ್ನೊಂದು ಮೇನ್ ಕ್ಯಾಮ್ರಾ. ಸೊ ದಟ್ ಅಲ್ಟ್ರಾ ವೈಡ್ ಅಂದರೆ ನಿಮಗೆ 0.5ಇಂದ 1x ಇರುತ್ತೆ ನೋಡಿ, ದಟ್ ಈಸ್ ದ ಅಲ್ಟ್ರಾ ವೈಡ್ ಕ್ಯಾಮ್ರಾ. ಸೊ ಬೇಸಿಕಲಿ ನಿಮಗೆ ವೈಡರ್ ಫೀಲ್ಡ್ ಆಫ್ ವ್ಯೂ ಬೇಕು ಅಂದರೆ ದ ಅಲ್ಟ್ರಾ ವೈಡ್ ಕ್ಯಾಮ್ರಾ ಯೂಸ್ ಮಾಡ್ತೀರಾ. ಸೊ ಅದು ಇರುತ್ತೆ. ಬಟ್ ನನ್ನ ಅಕಾರ್ಡಿಂಗು ಕರೆಂಟ್ ಟೈಮ್ ಎಸ್ಪೆಷಲಿ 2026ಅಲ್ಲಿ ಬೈ ಮಾಡಬೇಕು ಪ್ಲ್ಯಾನ್ ಇಟ್ಕೊಂಡಿದ್ದೀರಾ ಅಂದರೆ ನಿಮಗೆ ಟೆಲಿಫೋಟೋ ಕ್ಯಾಮ್ರಾ ಇರಲೇಬೇಕು. ಟೆಲಿಫೋಟೋ ಕ್ಯಾಮ್ರಾ ಅಂದರೆ ನಿಮಗೆ ಝೂಮ್ ಮಾಡಿಬಿಟ್ಟು ನೀಟಾಗಿ ಸಖತ್ತಾಗಿ ಶಾರ್ಟ್ಸ್ ತೊಗೊಳುತ್ತೆ ನೋಡಿ. ಎಸ್ಪೆಷಲಿ ಇವಾಗಂತೂ ಕರೆಂಟ್ ಟೈಮಲ್ಲಿ ಪೋರ್ಟ್ರೇಟ್ ಶಾರ್ಟ್ಸು, ವೀಡಿಯೋಸು, ನಾಟ್ ಜಸ್ಟ್ ಫೋಟೋ, ವೀಡಿಯೋಸು ತುಂಬ ಪಾಪ್ಯುಲರ್ ಆಗ್ತಾ ಇದೆ. ಸೊ ಅದನ್ನು ನೀವು ತೆಗಿಬೇಕಂತ ಪ್ಲ್ಯಾನ್ ಇಟ್ಕೊಂಡಿದ್ದೀರಾ ಅಂದರೆ ಯು ನೀಡ್ ಅ ಪ್ರಾಪರ್ ಟೆಲಿಸ್ಕೋಪಿಕ್ ಕ್ಯಾಮ್ರಾನು. ಸೊ ಟೆಲಿಸ್ಕೋಪಿಕ್ ಕ್ಯಾಮ್ರಾ ನಿಮಗೆ 3x or 3.5x ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ತನಕ ನಿಮಗೆ ಡಿಜಿಟಲ್ ಝೂಮ್ ಆಗ್ತಾ ಇರುತ್ತೆ ಫ್ರಮ್ ಯುವರ್ ಮೇನ್ ಕ್ಯಾಮ್ರಾ. ಸೊ ಅದು ತುಂಬ ಇಂಪಾರ್ಟೆಂಟ್ ಕ್ಯಾಮ್ರಾ ಅಂತ ನನ್ನ ಒಪಿನಿಯನು ಇನ್ ದ ಕರೆಂಟ್ ಟೈಮ್. ಸೊ ಅದಿಲ್ಲ ಅಂದರೆ ಡೋಂಟ್ ಪರ್ಚೇಸ್ ಯುವರ್ ಫೋನು. ಅಕಾರ್ಡಿಂಗ್ ಟು ಮೀ 3 ಕ್ಯಾಮ್ರಾಸ್ ಬೇಕೇ ಬೇಕು. ಅಲ್ಟ್ರಾ ವೈಡು ಬೇಕು, ಮೇನ್ ಕ್ಯಾಮ್ರಾನು ಬೇಕು. ಆ್ಯಂಡ್ ಮೇನ್ ಅಂದರೆ ಅದು ನಾರ್ಮಲ್ ಆರ್ ವೈಡ್ ಅಂತ ಹೇಳ್ತಾರೆ ಕೆಲವರು. ಸೊ ಆ್ಯಂಡ್ ದ ಝೂಮ್ ಇನ್ ಕ್ಯಾಮ್ರಾ ಆರ್ ದ ಟೆಲಿಸ್ಕೋಪಿಕ್ ಆರ್ ಪೆರಿಸ್ಕೋಪಿಕ್, ಏನೋ ಎಷ್ಟೊಂದು ಹೆಸರಿದೆ. ಸೊ ಆ ಕ್ಯಾಮ್ರಾ ಅಂತೂ, ಝೂಮ್ ಕ್ಯಾಮ್ರಾ ಅಂತೂ ಬೇಕೇ ಬೇಕು, ಅದರ್ವೈಸ್ ಡೋಂಟ್ ಗೋ ಫಾರ್ ಇಟ್. ನಾವು ಈಗ ಇಮೇಜ್ ಕ್ವಾಲಿಟಿಯಲ್ಲಿ ಆಬ್ವಿಯಸ್ಲಿ ಇಮೇಜ್ ಕ್ವಾಲಿಟಿ ಹಿಂಗೆ ಬರುತ್ತೆ ಅಂತ ನಿಮ್ಗೆ ಗೊತ್ತಾಯಿತು, ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್. ಆ್ಯಂಡ್ ಹಾರ್ಡ್ವೇರ್ದು ನಾನು ಸ್ಪೆಸಿಫಿಕೇಷನ್ ಹೇಳ್ಬಿಟ್ಟೆ ನಾನು ನಿಮಗೆ, ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಬೇಸಿಕಲಿ. ಇವಾಗ ಇಮೇಜ್ ಕ್ವಾಲಿಟಿನ ಡಿಟರ್ಮಿನ್ ಮಾಡಬೇಕಾದ್ರೆ ನೀವು ಏನೇನು ಚೆಕ್ ಮಾಡಬೇಕಂತ ಹೇಳ್ತೀನಿ ಇವಾಗ. ಸಿ ಆ್ಯಸ್ ಪರ್ ಮೀ, ಅಗೇನ್ ದಿಸ್ ಇಸ್ ಮೈ ಅನಾಲಿಸಿಸ್ ಪ್ರಕಾರ, ನಾನು ಎಷ್ಟೊಂದು ಫೋನ್ಸ್ ಯೂಸ್ ಮಾಡಾದ್ಮೇಲೆ ನನಗೆ ಇದು ಅನಿಸ್ತಾ ಇದೆ. As per me, the color which is produced in the image, that is the most important deciding factor to determine whether you should purchase the phone or not. Because ನಿಮಗೆ ಡಿಫ್ರೆಂಟ್ ಫೋನ್ಸಲ್ಲಿ ಡಿಫ್ರೆಂಟ್ ಕಲರ್ ಸೈನ್ಸ್ ಇದೆ ಆ್ಯಂಡ್ ಡಿಫ್ರೆಂಟ್ ಥರ ಕಲರ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ನನಗನ್ಸುತ್ತೆ. ಆ್ಯಂಡ್ ಡಿಫ್ರೆಂಟ್ ಫೋನ್ ನಾನು ಚೆಕ್ ಮಾಡಿದ್ದೀನಿ, ಕೆಲವುದರಲ್ಲಿ ನನಗೆ ಅದ್ರ ಕಲರ್ಸ್ ಇಷ್ಟನೇ ಆಗಲ್ಲ. ಕೆಲವು ಹೈಯರ್ ಐ ವುಡ್ ಸೇ ಗ್ರೇಡ್ ಆಫ್ ಫೋನ್ಸಲ್ಲೂ ನನಗೆ ನನ್ನ ಫೋನ್ನ ಕಂಪೇರ್ ಮಾಡಿದಾಗ ಅದು ನನ್ನದೇ ಫೋನ್ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಬಿಕಾಸ್ ನನಗೆ ನನ್ನ ಫೋನ್ದು ಕಲರ್ ಇಷ್ಟ ಆಗುತ್ತೆ. ನನ್ನ ಹತ್ರ ಇರೋದು OnePlus ಅದು. ಸೊ OnePlus ಪ್ಲಸ್ ಹ್ಯಾಸಲ್ಬ್ಲಾಡ್ದು ಪಾರ್ಟ್ನರ್ಶಿಪ್ ಫೋನ್ ಇರೋದು ನನ್ನ ಹತ್ರ. ಸೊ ನನಗೆ ದಟ್ ಕಾಂಬಿನೇಷನ್ ಆಫ್ ಹ್ಯಾಸಲ್ಬ್ಲಾಡ್ದು ಕಲರ್ ಕಾಂಬಿನೇಷನ್ ನನಗೆ ಇಷ್ಟ. ಸೊ ಕೆಲವರಿಗೆ ವಿವೋದು ಕಲರ್ ಇಷ್ಟ, ಕೆಲವರಿಗೆ ಒಪ್ಪೋದು, ಕೆಲವರಿಗೆ ಐಫೋನ್ದು ಇಷ್ಟ, ಕೆಲವರಿಗೆ ಸ್ಯಾಮ್ಸಂಗ್ ಇಷ್ಟ ಆಗುತ್ತೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗುತ್ತೆ. ಬಟ್ ದಿಸ್ ಇಸ್ ಅ ವೆರಿ ಐ ವುಡ್ ಸೇ ಸಬ್ಜೆಕ್ಟಿವ್ ಥಿಂಗು. ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಮೀ ಐ ನೋ ಮೆಗಾ ಪಿಕ್ಸೆಲ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸು ತುಂಬ ಇಂಪಾರ್ಟೆಂಟೇ. ಬಟ್ ನೀವು ಫಸ್ಟ್ ಕಲರ್ ಚೂಸ್ ಮಾಡಿ. ನಿಮ್ಗೆ ಕಲರ್ ಇಷ್ಟ ಆಗುತ್ತೆ ಅಂದರೆ ಅದೇ ಬ್ರ್ಯಾಂಡದು ಫೋನ್ ನೀವು ತೊಗೋಬೋದು. ಇಫ್ ನಿಮಗೆ ಆ ಬ್ರ್ಯಾಂಡಲ್ಲಿ ಎಷ್ಟೊಂದು ಆಬ್ವಿಯಸ್ಲಿ ಹೈಯರ್ ಗ್ರೇಡು ಇರುತ್ತೆ, ಕೆಲವು ಲೋಯರ್ ಗ್ರೇಡ್ ಇರುತ್ತೆ. ನಿಮ್ಗೆ ಇನ್ನೂ ಬೆಟರ್ ಇಮೇಜ್ ಕ್ವಾಲಿಟಿ ಬೇಕಂದರೆ ಹೈಯರ್ ಗ್ರೇಡ್ದು ಫೋನ್ ತೊಗೋಬೋದು. ಇಮೇಜ್ ಕ್ವಾಲಿಟಿ ಅವಾಗ ಇಂಪ್ರೂವ್ ಆಗುತ್ತೆ. ಬಟ್ ಕಲರ್ ವಿಲ್ ರಿಮೇನ್ ದ ಸೇಮ್ ಅಲ್ವಾ. ಸೊ ಕಲರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಟರ್ಮಿನಿಂಗ್ ಫ್ಯಾಕ್ಟರ್ ಅಕಾರ್ಡಿಂಗ್ ಟು ಮೀ ಅಂತ ಆ್ಯಸ್ ಪರ್ ಮೀ ನಂಗೆ ಅನಿಸುತ್ತೆ. ಸೊ ಎನಿವೆ ನೆಕ್ಸ್ಟ್ ಬಂದುಬಿಟ್ಟು ಕಲರ್ ಡೆಫಿನೆಟ್ಲಿ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾನು ಹೇಳಿದ್ದು ನೀವು ಆಫ್ಲೈನಲ್ಲಿ ಚೆಕ್ ಮಾಡಿ, ಅದರ್ವೈಸ್ ನೀವು ಆನ್ಲೈನಲ್ಲಿ ಗೊತ್ತೇ ಆಗಲ್ಲ ನಿಮಗೆ, ನೀವು ಫೋನಲ್ಲಿ ನೋಡಿದ್ರೆ ಗೊತ್ತೇ ಆಗಲ್ಲ. ಅದಕ್ಕೋಸ್ಕರ ನಾನು ಆಫ್ಲೈನಲ್ಲಿ ಚೆಕ್ ಮಾಡಿ ಅಂತ ಹೇಳಿದ್ದು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕಲರ್ ರಿಲೇಟೆಡ್ ಏನು ಅಂದರೆ, ನೀವು ಮಲ್ಟಿಪಲ್ ಕ್ಯಾಮ್ರಾಸ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಆವಾಗ ನಿಮ್ಮ ಕ್ಯಾಮ್ರಾದು ಕಲರ್ನ ಮ್ಯಾಚ್ ಮಾಡಬೇಕಂತ ಇದ್ದೀರಾ ಅಂದರೆ, ನೀವು ಬೇರೆ ನೀವು ಮೇ ಬಿ ಮಿರರ್ಲೆಸ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತೀರಾ, ಅವ್ರು ಆ್ಯಕ್ಷನ್ ಕ್ಯಾಮ್ರಾ ಶೂಟ್ ಮಾಡಿದ್ದೀರಾ, ಅದನ್ನು ಮ್ಯಾಚ್ ಮಾಡಬೇಕಂತ ಇದ್ದೀರಾ ಅಂದರೆ ನಿಮ್ಮದು ಫೋನಲ್ಲಿ ಲಾಗ್ ವೀಡಿಯೋಸು ಆರ್ ಲಾಗ್ ಫೋಟೋಸ್ ನೀವು ಶೂಟ್ ಮಾಡೋ ಥರ ಇದ್ದರೆ ದಟ್ ವುಡ್ ಬಿ ಗ್ರೇಟ್. ಸೊ ಲಾಗ್ ಅಂದರೆ ಏನು ಅಂದರೆ ಬೇಸಿಕಲಿ ಲೆಸ್ಟ್ ಪ್ರೊಸೆಸ್ಡ್ ಇಮೇಜ್. ನಾನು ಆಲ್ರೆಡಿ ಹೇಳಿದೆ ನೋಡಿ, ನಿಮ್ಮ ಕ್ಯಾಮ್ರಾ ಯಾವಾಗಲೂ ಹಾರ್ಡ್ವೇರಿಂದ ಇಮೇಜ್ ತೊಗೊಳುತ್ತೆ ಆ್ಯಂಡ್ ಸಾಫ್ಟ್ವೇರಲ್ಲಿ ಇಮೇಜ್ನ ಇನ್ನೂ ಪ್ರೊಸೆಸ್ ಮಾಡಿಬಿಟ್ಟು ನಿಮಗೆ ಇಮೇಜ್ ಕೊಡುತ್ತೆ ನೋಡಿ. ಆ ಸಾಫ್ಟ್ವೇರ್ ಪಾರ್ಟ್ ನಿಮಗೆ ಲೆಸ್ ಪ್ರೊಸೆಸ್ ಮಾಡುತ್ತೆ, ಅದನ್ನು ಜಸ್ಟ್ ಲಾಗ್ ಇಮೇಜ್ ಅಂತ ಹೇಳ್ತಾರೆ. ಇದನ್ನು ನೀವು ರಾ ಇಮೇಜ್ ಅಂತ ಕನ್ಸಿಡರ್ ಮಾಡಿಬಿಡಿ. ರಾ ಇಸ್ ಅ ವೆರಿ ಡಿಫ್ರೆಂಟ್ ಥಿಂಗು. ಇದು ಪ್ರೊಸೆಸ್ ಆಗಿರುತ್ತೆ ಬಟ್ ಜಾಸ್ತಿ ಪ್ರೊಸೆಸ್ ಆಗಿರಲ್ಲ ಅಷ್ಟೇ. ಇದನ್ನ ಹಾಕಿ ನೀವು ಯೂಸ್ ಮಾಡ್ತೀರಾ ಅಂದರೆ, ಇನ್ ಕೇಸ್ ನೀವು ಆಬ್ವಿಯಸ್ಲಿ ಮೆಜಾರಿಟಿ ಆಫ್ ಕಂಟೆಂಟ್ ಕ್ರಿಯೇಟರ್ಸು ಎಡಿಟಿಂಗ್ ಮಾಡೇ ಮಾಡ್ತೀರಾ ನಿಮ್ಮ ವೀಡಿಯೋಸ್ನ. ಸೊ ಎಡಿಟಿಂಗ್ ಮಾಡಬೇಕಾದ್ರೆ ನೀವು ಡಿಫ್ರೆಂಟ್ ಫಿಲ್ಟರ್ಸ್ ಹಾಕ್ಬಿಟ್ಟು ಸ್ವಲ್ಪ ಬೇರೆ ಕಲರ್ ಕಾಂಟ್ರಾಸ್ಟ್ ಆ್ಯಂಡ್ ಎವ್ರಿಥಿಂಗ್ ಚೇಂಜ್ ಮಾಡ್ತೀರಾ ನೋಡಿ. ಸೊ ಆ ಟೈಮಲ್ಲಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಮೇಕ್ ಶೋರ್ ದಟ್ ನಿಮಗೆ ಅದರಲ್ಲಿ ಲಾಗ್ ವಿಡಿಯೋ ಶೂಟ್ ಮಾಡೋ ಥರ ಫೆಸಿಲಿಟಿ ಪ್ರೊವೈಡ್ ಮಾಡಿದ್ದಾರೆ ಅಂತ. ಸೊ ದಟ್ ಈಸ್ ಒನ್ ಥಿಂಗು.
ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗು ಈಸ್ ದ ಡೀಟೇಲ್ಸು. ಡೀಟೇಲ್ಸ್ ಅಂದರೆ ಏನೂ ಇಲ್ಲ, ತುಂಬ ಜನ ಕಾಂಪ್ಲಿಕೇಟೆಡ್ ಆಗಿ ಹೇಳ್ತಾರೆ. ಡೀಟೇಲ್ಸ್ ಅಂದರೆ ಏನಂದರೆ ನಿಮಗೆ ಲೈವ್ ಆಗಿ ಏನು ಕಾಣ್ತಾ ಇರುತ್ತೆ ಅದನ್ನು ಎಷ್ಟು ಆ್ಯಕ್ಯುರೇಟ್ಲಿ ನಿಮ್ಮದು ಫೋನು ಕರೆಕ್ಟಾಗಿ ಕ್ಯಾಪ್ಚರ್ ಮಾಡ್ತಾ ಇದೆ ಅಂತ ಅಷ್ಟೇ. ಸೊ ನಿಮ್ದು ಯಾವುದೋ ಒಂದು ಆಸ್ಪೆಕ್ಟ್, ಫಾರ್ ಎಕ್ಸಾಂಪಲ್ ನನ್ನ ಮುಖದಲ್ಲಿ ಇಲ್ಲೆಲ್ಲ ಪಿಂಪಲ್ ಏನಾದಿದ್ದರೆ ಆ ಪಿಂಪಲ್ನ ನೀಟಾಗಿ ಬೇಸಿಕಲಿ ನಿಮ್ಮ ಫೋನು ಕ್ಯಾಪ್ಚರ್ ಮಾಡಿದೆ ಅಂದರೆ ಓಕೆ, ಡೀಟೇಲು ನಿಮ್ಮ ಮುಖದಲ್ಲಿ ನೀಟಾಗಿ ಕ್ಯಾಪ್ಚರ್ ಮಾಡಿದೆ ಅಂತ ಅಷ್ಟೇ. ಸೊ ಡೀಟೇಲ್ಸು ಅದು ಡಿಪೆಂಡ್ ಆಗುತ್ತೆ. ಕೆಲವು ಫೋನ್ಸು ನೀವು ಅಂದ್ಕೊಂಡಿರೋ ಥರ ಎಲ್ಲ ಅಕ್ಕಪಕ್ಕದಿರೋದು ಎಲ್ಲನೂ ಡೀಟೇಲ್ಸು ನೀಟಾಗಿ ಕ್ಯಾಪ್ಚರ್ ಆಗಲ್ಲ. ಡಿಪೆಂಡಿಂಗ್ ಆನ್ ಫೋನ್ ಟು ಫೋನು ಡಿಫ್ರೆಂಟಾಗಿ ಡೀಟೇಲ್ ಕ್ಯಾಪ್ಚರ್ ಆಗುತ್ತೆ. ಸೊ ಡೀಟೇಲ್ ಅದು ಡಿಪೆಂಡ್ ಆಗುತ್ತೆ. ಕೆಲವರಿಗೆ ಸಬ್ಜೆಕ್ಟಲ್ಲಿ ಚೆನ್ನಾಗಿ ಡೀಟೇಲ್ಸ್ ಬೇಕಾಗುತ್ತೆ, ಕೆಲವರಿಗೆ ಬ್ಯಾಕ್ಗ್ರೌಂಡಲ್ಲಿ ಡೀಟೇಲ್ಸ್ ಚೆನ್ನಾಗಿರಬೇಕಾಗುತ್ತೆ. ಡಿಪೆಂಡಿಂಗ್ ಆನ್ ನಿಮ್ಮ ರಿಕ್ವೈರ್ಮೆಂಟು ನೀವು ನೋಡ್ಕೊಳ್ಳಿ. ಅಗೇನ್ ಡೀಟೇಲ್ಸು ಕರೆಕ್ಟಾಗಿ ಕ್ಯಾಪ್ಚರ್ ಆಗಿದೆ ಇಲ್ವಾ ಅಕಾರ್ಡಿಂಗ್ ಟು ಯು ನೋಡಿ ಅದನ್ನು. ಸೊ ಡೀಟೇಲ್ಸ್ಗೆ ರಿಲೇಟೆಡು ಒನ್ ಮೋರ್ ಥಿಂಗ್ ಈಸ್ ದ್ಯಾಟ್ ಇಮೇಜು ಶಾರ್ಪ್ ಆಗಿದೆಯಾ, ಇಮೇಜು ಕೂಲ್ ಆಗಿದೆಯಾ ಅಂತ. ಸೊ ಇದೊಂಥರ ಲೈಕ್ ಐ ವುಡ್ ಸೇ ಇದು ತುಂಬ ಡೀಪಾಗಾಯಿತು, ಬಟ್ ಸ್ಟಿಲ್ ನಿಮ್ಗೆ ಹೇಳ್ಬಿಡೋಣ ಅಂತ. ಸೊ ಶಾರ್ಪ್ ಆ್ಯಂಡ್ ಸಾಫ್ಟ್ ಬೇಸಿಕಲಿ ಅವ್ರ ಕೂಲ್ ಅಂದರೆ ಏನು ಅಂದರೆ ಬೇಸಿಕಲಿ ಈಗ ಇಮೇಜಸ್ ಇರುತ್ತೆ ನೋಡಿ, ಅದನ್ನು ಕ್ಯಾಪ್ಚರ್ ಮಾಡೋದು ಪ್ರತಿಯೊಂದು ಪಿಕ್ಸೆಲಲ್ಲಿ ಕ್ಯಾಪ್ಚರ್ ಆಗ್ತಾ ಇರುತ್ತೆ. ಸೊ ಪ್ರೊಸೆಸರ್ ಇರುತ್ತೆ ನೋಡಿ, ಪ್ರೊಸೆಸರ್ ಏನು ಮಾಡುತ್ತಂದರೆ ಅದರದ್ದು ಅಲ್ಟಿಮೇಟ್ ಗೋಲ್ ಏನು ಗೊತ್ತಾ, ಇಮೇಜ್ ಕ್ವಾಲಿಟಿ ತುಂಬ ಚೆನ್ನಾಗಿರಬೇಕು, ಇಮೇಜ್ ನೋಡೋಕ್ಕೆ ಚೆನ್ನಾಗಿರ್ಬೇಕಷ್ಟೇ. ಸೊ ಅದು ನಿಮ್ಮದು ಡೀಟೇಲ್ಸ್, ಈಗ ಫಾರ್ ಎಕ್ಸಾಂಪಲ್ ಮುಖದಲ್ಲಿ ಡೀಟೇಲ್ಸ್ ಇರುತ್ತೆ ನೋಡಿ, ಎಲ್ಲದನ್ನು ಕ್ಯಾಪ್ಚರ್ ಮಾಡಲೇಬೇಕು ಅಂತ ಏನೂ ಇರಲ್ಲ. ಅದಕ್ಕೆ ಏನು ಅಲ್ಟಿಮೇಟ್ ಗೋಲ್ ಇರುತ್ತೆ ಅಂದರೆ ಓವರ್ ಆಲ್ ಇಮೇಜ್ ಚೆನ್ನಾಗಿರ್ಬೇಕಂತ. ಸೊ ಓವರ್ ಆಲ್ ಇಮೇಜ್ ಮೇಲೆ ತುಂಬ ಫ್ಯಾಕ್ಟರ್ಸ್ ಡಿಟರ್ಮಿನ್ ಆಗುತ್ತೆ. ನೀವು ಲೈಟ್ ಯಾವ ಥರ ನಿಮ್ಮ ಮುಖದ ಮೇಲೆ ಇದೆ, ಆ ಕಲರ್ಸ್ ಅಕ್ಕಪಕ್ಕ ಯಾವ ಥರ ಇದೆ, ಬಿಕಾಸ್ ಮಲ್ಟಿಪಲ್ ಕಲರ್ಸ್ ಇದ್ದರೆ ಅದನ್ನು ಎವ್ರಿ ಕಲರ್ನ ಅದನ್ನು ಡೀಟೇಲ್ಸ್ನ ಕಲೆಕ್ಟ್ ಮಾಡೋದು ಕಷ್ಟ ಇರುತ್ತೆ. ಸೊ ಇದೆಲ್ಲ ಲೈಕ್ ನೀವು ಮೂವ್ ಮಾಡ್ತಾ ಇದ್ದರೆ ಕಲರ್ ಕಷ್ಟ ಇರುತ್ತೆ. ಸೊ ಇದರಲ್ಲಿ ಏನು ಮಾಡುತ್ತಂದರೆ ಸಮ್ಹೌ ಪ್ರೊಸೆಸ್ ಮಾಡಿಬಿಟ್ಟು ಕೆಲವು ಪಾರ್ಟ್ಸ್ ಆಫ್ ಯುವರ್ ಮುಖದಲ್ಲಿ ನಿಮಗೆ ಡೀಟೇಲ್ಸ್ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಕೆಲವು ಪಾರ್ಟ್ಸ್ ಆಫ್ ಯುವರ್ ಮುಖದಲ್ಲಿ ಏನಾಗುತ್ತೆ ಅಂದರೆ ಇಫ್ ಅದು ಡೀಟೇಲ್ಸ್ ಕಂಡುಹಿಡಿಯೋಕ್ಕಾಗಿಲ್ಲ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನನ್ನ ಮುಖದಲ್ಲಿ ಸ್ವಲ್ಪ ಪಿಂಪಲ್ ಇದೆ, ಈ ಕಡೆ ಲೈಟ್ ಸರಿಯಾಗಿ ಬೀಳಲಿಲ್ಲ, ಸೊ ಡೀಟೇಲ್ಸ್ ಸರಿಯಾಗಿ ಕಲೆಕ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಯಾವ ಕಡೆ ಲೈಟ್ ಬಿದ್ದಿತ್ತು ಅದ್ರ ಕಲರ್ ಏನಿತ್ತು ಅದನ್ನೇ ಆ ಕಡೆ ಈ ಕಡೆ ಎಲ್ಲ ಅದು ಆ ಪಿಕ್ಸೆಲ್ಸು ಕಾಪಿ ಪೇಸ್ಟ್ ಮಾಡಿಬಿಡುತ್ತೆ. ಆವಾಗ ಏನಾಗ್ಬಿಡುತ್ತೆ ಅಂದರೆ ಈ ಪಾರ್ಟ್ ಬಂದ್ಬಿಟ್ಟು ಪಿಂಪಲೇ ಇರಲಿಲ್ಲ, ಫುಲ್ ಸ್ಮೂತ್ ಆಗಿರೋ ಥರ ಕಾಣುತ್ತೆ. ಸೊ ಇದು ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಬಟ್ ಅಗೇನ್ ಏನು ರೀಸನ್ ಆ ಥರ ಮಾಡುತ್ತೆ ಅಂದರೆ ಬಿಕಾಸ್ ಫೋನ್ ಮೇನ್ ಪರ್ಪಸ್ ಇಸ್ ದ ಇಮೇಜ್ ಕ್ವಾಲಿಟಿ ಚೆನ್ನಾಗಿರಬೇಕು. ಬಿಕಾಸ್ ಫಾರ್ ಎಕ್ಸಾಂಪಲ್ ನೀವು ಇಮೇಜ್ ಮಾಡಿ ಇದನ್ನು ಸರಿಯಾಗಿ ಡೀಟೇಲ್ಸ್ ಅದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ಇಲ್ಲಿ ಬ್ಲ್ಯಾಕ್ ಬಂದುಬಿಟ್ರೆ ಅದು ಚೆನ್ನಾಗಿರುತ್ತೆ, ನಿಮಗೆ ಒಂಥರ ಡಬ್ಬ ಥರ ಕಾಣುತ್ತೆ ನೋಡಿ, ಅದನ್ನು ಬೇಸಿಕಲಿ ನಾಯ್ಸ್ ಅಂತ ಹೇಳ್ತಾರೆ. ಸೊ ನಾಯ್ಸ್ ಅಂದರೆ ಇನ್ ಕೇಸ್ ಅದು ಸರಿಯಾಗಿ ಆ ಇಮೇಜ್ನ ಪ್ರೊಸೆಸ್ ಮಾಡೋಕ್ಕಾಗಿಲ್ಲ, ನಿಮ್ಗೆ ಏನೇನೋ ರಾಂಗ್ ಕಲರ್ಸು ಆರ್ ಡಾರ್ಕ್ ಕಲರ್ಸ್ ಬರೋಕ್ಕೆ ಸ್ಟಾರ್ಟ್ ಆದರೆ ಅದನ್ನು ನಾಯ್ಸ್ ಅಂತ ಹೇಳ್ತಾರೆ. ಸೊ ದ ಫೋನ್ ಮೇನ್ ಪರ್ಪಸ್ ಇಸ್ ದ ನಾಯ್ಸ್ನ ಅವಾಯ್ಡ್ ಮಾಡೋದಿರುತ್ತೆ. ಸೊ ಅದಕ್ಕೆ ಕೆಲವು ಪಾರ್ಟ್ಸ್ ಆಫ್ ದ ಇಮೇಜು ಹೆಂಗಿರುತ್ತೆ ಅಂದರೆ ನಿಮಗೆ ನೀಟ್ ಡೀಟೇಲ್ಸ್ ಇರುತ್ತೆ. ಸೊ ಅದನ್ನ ಶಾರ್ಪ್ ಕೆಲವರು ಹೇಳ್ತಾರೆ ನೋಡಿ ಎಡ್ಜ್ ಡಿಟೆಕ್ಷನ್ ಅಂತ, ಬಿಕಾಸ್ ಇಲ್ಲಿ ನೋಡಿ ಬ್ಯಾಕ್ಗ್ರೌಂಡ್ ಡಿಫ್ರೆಂಟ್ ಇದೆ, ಇಲ್ಲಿ ಬ್ಲ್ಯಾಕ್ ಇದೆ. ಸೊ ಅದು ಪ್ರಾಪರಾಗಿ ಎಡ್ಜನ್ನು ನೀಟಾಗಿ ಡೀಟೇಲ್ ಕಲೆಕ್ಟ್ ಮಾಡ್ತದೆ, ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ ಅಂತ. ಸೊ ಬೇಸಿಕಲಿ ಇದೆಲ್ಲ ಜಸ್ಟ್ ಟರ್ಮ್ಸ್ ಅಷ್ಟೇ. ಸೊ ನನ್ನ ಒಪಿನಿಯನ್ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮದು ಓವರ್ ಆಲ್ ಇಮೇಜ್ ಚೆನ್ನಾಗಿದೆ ಅಂದರೆ ನೋಡಿ. ಬಟ್ ಎಸ್ ನಿಮ್ಮದು ಮುಖದಲ್ಲಿ ನಿಮಗೆ ಜಾಸ್ತಿ ಡೀಟೇಲ್ಸ್ ಬೇಕು, ಬೇಸಿಕಲಿ ಸಬ್ಜೆಕ್ಟ್ ಕಡೆ ಜಾಸ್ತಿ ಫೋಕಸ್ ಮಾಡಿ. ತುಂಬ ಜನ ಬ್ಯಾಕ್ಗ್ರೌಂಡು ನೋಡ್ತಾರೆ, ಬ್ಯಾಕ್ಗ್ರೌಂಡಲ್ಲೆಲ್ಲ ಝೂಮ್ ಮಾಡಿದ್ರೆ ನಿಮಗೆ ಕೆಲವು ಟೈಮ್ಸ್ ಡೀಟೇಲ್ಸ್ ಚೆನ್ನಾಗಿರಲ್ಲ. ಬಟ್ ಎಸ್ ಕೆಲವರು ಅದನ್ನೆಲ್ಲ ನಿಮಗೆ ಫೋಕಸ್ ಮಾಡಿಬಿಟ್ಟು ಅದು ಇದು ಮಾಡಿಬಿಟ್ಟು ತೋರಿಸ್ತಾ ಇರ್ತಾರೆ, ನಾನು ನೋಡಿದ್ದೀನಿ ಟೆಕ್ ಕ್ರಿಯೇಟರ್ಸು. ಬಟ್ ದ ರೀಸನ್ ಈಸ್ ದ್ಯಾಟ್ ಅದೇ ಹೇಳಿದೆ ನೋಡಿ, ಪ್ರೊಸೆಸಿಂಗ್ ಒಂದೊಂದು ಫೋನ್ದು ಡಿಫ್ರೆಂಟ್ ಆಗಿರುತ್ತೆ. ಸೊ ನಿಮಗೆ ಯಾವ ಥರ ಪ್ರೊಸೆಸಿಂಗ್ ಇಷ್ಟ ಇದೆ ಅದನ್ನು ನೀವು ಡಿಟರ್ಮಿನ್ ಮಾಡಿ. ಇನ್ನೊಂದು ಬಂದುಬಿಟ್ಟು ವಾರ್ಮ್ ಆ್ಯಂಡ್ ಕೂಲ್ ಟೆಂಪರೇಚರ್ ಅಂತ ನೀವು ನೋಡ್ಬೋದು. ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ ನಿಮಗೆ ಆಲ್ರೆಡಿ ಹೇಳ್ದಂಗೆ ಲೈಟ್ ಸರಿಯಾಗಿ ಬಿದ್ದಿಲ್ಲ ಅಂದರೆ ಬೇಸಿಕಲಿ ಫೋನೇ ಅದರದ್ದು ಒಂದು ಲೈಟ್ ಕ್ರಿಯೇಟ್ ಮಾಡುತ್ತೆ. ಸೊ ಕೆಲವು ಟೈಮ್ ದ ವಾರ್ಮರ್ ಟೋನ್ ಅಂದರೆ ಬೇಸಿಕಲಿ ಸ್ವಲ್ಪ ದಟ್ ಆರೆಂಜ್ ಸ್ಟಿಂಜ್ ಮಾಡ್ಬೋದು, ಆರ್ ಯೆಲ್ಲೋ ಸ್ಟಿಂಜು, ಆರ್ ಬೇಸಿಕಲಿ ನಿಮ್ಮ ಮುಖ ಸ್ವಲ್ಪ ಬ್ರೈಟನ್ ಆಗಿಬಿಡುತ್ತೆ ನೋಡಿ, ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂತ. ಸೊ ದ್ಯಾಟ್ ಈಸ್ ಬೇಸಿಕಲಿ ವಾರ್ಮ್ ಮಾಡ್ತಾ ಇದೆ ನಿಮ್ಮ ಮುಖನ ಅಂತ. ಸೊ ಕೂಲ್ ಅಂದರೆ ಬೇಸಿಕಲಿ ಏನು ಅಷ್ಟೊಂದೇನು ಎಫೆಕ್ಟ್ ಆಗ್ತಾ ಇಲ್ಲ, ಸ್ಮೂತಾಗಿ ರನ್ ಇದೆ ನಿಮ್ಮ ಫೋಟೇಜು, ಏನು ಆ್ಯಕ್ಚುಲಿ ರಿಯಲ್ ಆಗಿದೆ ಅದೇ ನಿಮಗೆ ಕಾಣ್ತಾ ಇದೆ. ಸೊ ದ್ಯಾಟ್ ಈಸ್ ವಾಟ್ ಕೂಲ್ ಅಂತ ಬೇಸಿಕಲಿ, ಕೂಲರ್ ಟೆಂಪರೇಚರ್ ಅಂತ. ಸೊ ಇದು ಬೇಸಿಕಲಿ ವೈಟ್ ಬ್ಯಾಲೆನ್ಸು ಅದು ಇದು ಏನೇನೋ ಇದೆ, ಅದು ನಾನು ಆ ಡೀಟೇಲ್ಸ್ ಒಳಗಡೆ ಹೋಗಲ್ಲ. ಸೊ ಇದು ನೀವು ನೋಡಿ ಒಂದೊಂದ್ಸಲಿ, ಎಸ್ಪೆಷಲಿ ಸೆಲ್ಫಿ ಶಾರ್ಟಲ್ಲಿ ನೀವು ನೋಡ್ಬೋದು, ಕೆಲವುದರಲ್ಲಿ ನಿಮಗೆ ಸ್ವಲ್ಪ ಮುಖ ಬ್ರೈಟನ್ ಅಪ್ ಆಗಿ ಕಾಣುತ್ತೆ, ಸ್ವಲ್ಪ ನಂತರ ಡಾರ್ಕ್ ಆಗಿರೋರಿಗೆ ಬ್ರೈಟನ್ ಅಪ್ ಆದರೆ ಒಳ್ಳೆಯದು, ಕೆಲವರಿಗೆ ಸ್ವಲ್ಪ ಫೇರ್ ಆಗಿರೋರಿಗೆ ಬ್ರೈಟನ್ ಅಪ್ ಆದರೆ ಚೆನ್ನಾಗಿರಲ್ಲ, ಒಂದೊಂದ್ಸಲಿ ರೆಡ್ಡು ಆಗುತ್ತೆ, ರೆಡ್ ಕಲರು ಆಗುತ್ತೆ ಮುಖ ಎಲ್ಲ. ಸೊ ಅಗೇನ್ ಅದು ನೀವು ನೋಡಿ, ಅದಕ್ಕೋಸ್ಕರ ಹೇಳೋದು ಇದೆಲ್ಲ ನೀವು ಚೆಕ್ ಮಾಡಬೇಕು ಅಂದರೆ ಆಫ್ಲೈನ್ ಸ್ಟೋರಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿಬಿಟ್ಟು ನೀವು ಡಿಟರ್ಮಿನ್ ಮಾಡಿ. ಸೊ ಇದೇ ಥರ ಸ್ಯಾಚುರೇಷನ್ ಅಂದರೆ ಬೇಸಿಕಲಿ ಕಲರ್ಸು ಸ್ವಲ್ಪ ಬ್ರೈಟಾಗಿ ಕಾಣ್ತಾ ಇದೆ ಅಂತ. ಸೊ ಅದನ್ನು ನಾನು ಚೆಕ್ ಮಾಡಿ ಸ್ಯಾಚುರೇಟೆಡ್ ಆಗಿದೆಯಾ ಇಲ್ಲ ಕಮ್ಮಿ ಸ್ಯಾಚುರೇಟೆಡ್ ಆಗಿದೆಯಾ ಅಂತ. ಸೊ ಹೋಪ್ಫುಲಿ ನಿಮಗೆ ಇದು ಹೆಲ್ಪ್ ಆಗಿರುತ್ತೆ. ಸೊ ದೀಸ್ ಆರ್ ದ ಆಸ್ಪೆಕ್ಟ್ಸ್ ನೀವು ಕನ್ಸಿಡರ್ ಮಾಡಬೇಕು ಬಿಫೋರ್ ಬೈಯಿಂಗ್ ಯುವರ್
ಫೋನ್ ಕ್ಯಾಮ್ರಾ. ನಾವು ಇವಾಗ ಫೋನ್ ರೆಕಮೆಂಡೇಷನ್ ಬರೋಣ. ನಂದು ಲಿಮಿಟೆಡ್ ನಾಲೆಜ್ ಪ್ರಕಾರ, ಸೊ ನಾನು ಜಾಸ್ತಿ ಏನು ರೆಕಮೆಂಡ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ನಾಲೆಜ್ ಇಲ್ಲ. ನಂಗೆ ಗೊತ್ತಿರೋ ಕ್ಯಾಮ್ರಾಸ್ ಬಗ್ಗೆ ನಾನು ಹೇಳ್ತೀನಿ. ನಾನು ಫಸ್ಟ್ ಬಂದುಬಿಟ್ಟು ಈಸ್ OnePlus 13. ಇದು ನನಗೆ ಏನಕ್ಕೆ ಇಷ್ಟ ಅಂದರೆ ನನ್ನ ಹತ್ರ OnePlus ಇದೆ, ಆ್ಯಂಡ್ OnePlus 13 ಬಂದುಬಿಟ್ಟು ವಾಸ್ ದ ಲಾಸ್ಟ್ ಕ್ಯಾಮ್ರಾ ವಿತ್ ಪಾರ್ಟ್ನರ್ಶಿಪ್ ವಿತ್ ಹ್ಯಾಸಲ್ಬ್ಲಾಡು. ಇವಾಗ ಬಂದಿರೋ OnePlus 15 ನಿಮಗೆ ಹ್ಯಾಸಲ್ಬ್ಲಾಡ್ ಜೊತೆ ಪಾರ್ಟ್ನರ್ಶಿಪ್ ಇಲ್ಲ. ಸೊ ಅದು ಚೆನ್ನಾಗಿದೆ, ಕ್ಯಾಮ್ರಾನು ಚೆನ್ನಾಗಿದೆ, ಬಟ್ ಅಕಾರ್ಡಿಂಗ್ ಟು ಮೀ ದ ಹ್ಯಾಸಲ್ಬ್ಲಾಡ್ದು ಕಲರ್ ಸೈನ್ಸ್ ನನಗೆ ಇಷ್ಟ. ಸೊ OnePlus 13 ಚೆನ್ನಾಗಿದೆ. ಐ ನೋ ಲಿಟಲ್ ಬಿಟ್ ಓಲ್ಡ್ ಇದೆ, ಬಟ್ ನಿಮಗೆ ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ. ಸ್ವಲ್ಪ ಚೀಪರ್ ಪ್ರೈಸ್ ಬೇಕು ಅಂದರೆ OnePlus 13 ಹೋಗಿ. ನೆಕ್ಸ್ಟ್ ಬಂದುಬಿಟ್ಟು ಅದರದ್ದೇ ಬ್ರ್ಯಾಂಡ್ BBK ಬ್ರ್ಯಾಂಡ್ದು ಒಪ್ಪೋ ಆ್ಯಂಡ್ ವಿವೋ ಫೋನ್ಸು. ಆ್ಯಂಡ್ ಒಪ್ಪೋ ಆ್ಯಂಡ್ ವಿವೋ ಅಲ್ಲಿ ನಿಮಗೆ 4 ಫೋನ್ ಸಿಗುತ್ತೆ, 2 ಪ್ರೋ ವರ್ಷನ್ದು, 2 ನಾನ್ ಪ್ರೋ ವರ್ಷನ್ಸು. ಸೊ ನಾನ್ ಪ್ರೋ ವರ್ಷನ್ ಆ್ಯಕ್ಚುಲಿ ವ್ಯಾಲ್ಯೂ ಫಾರ್ ಮನಿ ಅಂತ ನನ್ನ ಒಪಿನಿಯನ್, ಬಿಕಾಸ್ ನಿಮಗೆ ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ, ಪ್ಲಸ್ ನಿಮಗೆ ಕ್ವಾಲಿಟಿನೂ ಚೆನ್ನಾಗಿದೆ, ಫ್ಲಾಗ್ಶಿಪ್ ಲೆವೆಲ್ ಕ್ವಾಲಿಟಿ ಇದೆ. ದಟ್ ಈಸ್ ದ ಒಪ್ಪೋ Find X9 ಹಾಗೂ ದ ವಿವೋದು X300. ಸೊ ಇದು ತುಂಬಾ ಚೆನ್ನಾಗಿದೆ ಫೋನ್ಸು. ಇದೆರಡರಲ್ಲೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಯಾವ್ದು ತೊಗೊಳೋದಂತ. ಬಟ್ ಎನಿವೆ ನಾನು ಇವಾಗ ತೊಗೊಳಕ್ಕೆ ಹೋಗಲ್ಲ, ಬಿಕಾಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ನಂದು ಕೇಸಲ್ಲಿ ನಾನು ಫೋನ್ಸ್ನ ಅಷ್ಟೊಂದು ಯೂಸ್ ಮಾಡ್ತಾಯಿಲ್ಲ. ನನಗೆ ಎಷ್ಟೊಂದು ಕ್ಯಾಮ್ರಾ ಆಲ್ರೆಡಿ ಇದೆ. ನನ್ನ ಹತ್ರ ಆಲ್ರೆಡಿ ಆ್ಯಕ್ಷನ್ ಕ್ಯಾಮ್ರಾ, 360 ಡಿಗ್ರಿ ಕ್ಯಾಮ್ರಾ, ಈವನ್ ನನ್ನ ಹತ್ರ ಇವಾಗ ಪಾಕೆಟ್ 3 ಬೇರೆ ಇದೆ, ಲೈಕ್ ಮಿರರ್ಲೆಸ್ ಕ್ಯಾಮ್ರಾ. ಸೊ ನಾನು ಅಷ್ಟೊಂದು ಯೂಸ್ ಮಾಡ್ತಿಲ್ಲ. ನೋಡೋಣ ಫ್ಯೂಚರಲ್ಲಿ ಯಾವಾಗ ದುಡ್ಡು ಜಾಸ್ತಿ ಇದ್ದಾಗ ಈ 2 ಕ್ಯಾಮ್ರಾದಲ್ಲಿ ತೊಗೋತೀನಿ. ಬಟ್ ನನಗೆ ಈ 2 ಕ್ಯಾಮ್ರಾದಲ್ಲಿ ಯಾವ್ದು ತೊಗೋಬೇಕಂತಲೇ ಗೊತ್ತಾಗ್ತಿಲ್ಲ. ಒಳ್ಳೆ ವ್ಯಾಲ್ಯೂ ಫಾರ್ ಮನಿ, ನಿಮಗೆ ಅರೌಂಡ್ 75,000ಗೆ ಬರ್ತಾ ಇದೆ. ಬಟ್ ನೀವು ಆಫರಲ್ಲಿ ನೀವು 60,000 ಕೆಲವು ತೊಗೋಬೋದು, ಎಸ್ಪೆಷಲಿ ಆಫ್ಲೈನಲ್ಲಿ. ಸೊ ಇದೆರಡು ಒಳ್ಳೆ ಕ್ಯಾಮ್ರಾಸು. ಎಸ್ಪೆಷಲಿ ವಿವೋದಲ್ಲಿ ನಿಮಗೆ ಮುಂದ್ಗಡೆ 200 ಮೆಗಾ ಪಿಕ್ಸೆಲ್ ಇದೆ ಕ್ಯಾಮ್ರಾ, ಮೇನ್ ಕ್ಯಾಮ್ರಾ. ಸೊ ದ್ಯಾಟ್ ಈಸ್ ರಿಯಲಿ ಗ್ರೇಟ್. ಬಟ್ ನನಗೆ ಒಪ್ಪೋ ಸ್ವಲ್ಪ ಜಾಸ್ತಿ ಇಷ್ಟ, ಏನಕ್ಕೆ ಅದರಲ್ಲಿ ಹ್ಯಾಸಲ್ಬ್ಲಾಡ್ ಜೊತೆ ಪಾರ್ಟ್ನರ್ಶಿಪ್ ಇದೆ. ಸೊ ನನಗೆ ಅದರ ಕಲರ್ಸ್ ತುಂಬ ಇಷ್ಟ, ಆ್ಯಂಡ್ ನೈಟ್ ಟೈಮಲ್ಲಿ ಅದು ಸ್ವಲ್ಪ ಬೆಟರ್ ಕ್ವಾಲಿಟಿ ಇಮೇಜ್ ಬರ್ತಾ ಇದೆ. ಸೊ ಅಗೇನ್ ನನಗೆ ತುಂಬ ಕನ್ಫ್ಯೂಷನ್ ಇದೆ. ಅಗೇನ್ ನಂಗೆ ಗೊತ್ತಿಲ್ಲ, ಯಾರೋ ಟೆಕ್ ಎಕ್ಸ್ಪರ್ಟ್ ಇದ್ದರೆ ಡೆಫಿನೆಟ್ಲಿ ನಂಗೆ ಹೇಳಿ ಯಾವುದು ಬೆಟರ್ ಅಂತ. ಅದು ಬಿಟ್ಟರೆ ದ ಪ್ರೋ ವರ್ಷನ್ ಅಂತೂ ಸೂಪರ್ ಅಮೇಜಿಂಗ್ ಆಗಿದೆ, ಬಟ್ ಅದು 1 lakh ಮೇಲ್ಗಡೆ ಇದೆ. ಸೊ ಇಫ್ ಯು ಹ್ಯಾವ್ ದಟ್ ಮಚ್ ಮನಿ ಯು ಕ್ಯಾನ್ ಗೋ ವಿತ್ ಅ ಪ್ರೋ ವರ್ಷನ್. ಎರಡು ಆಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ನಿಮಗೆ ವೀಡಿಯೋ ಶೂಟ್ ಮಾಡುತ್ತೆ. ಎಸ್ಪೆಷಲಿ ಈ 4 ಕ್ಯಾಮ್ರಾ ನಿಮಗೆ ಒಳ್ಳೆ ಪೋರ್ಟ್ರೇಟ್ ವೀಡಿಯೋ ಶೂಟ್ ಮಾಡುತ್ತೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಪೋರ್ಟ್ರೇಟ್ ವೀಡಿಯೋ, ಆ್ಯಂಡ್ ಇವಾಗ ಅದೇ ಕರೆಂಟ್ ಟ್ರೆಂಡು, ಯು ಶುಡ್ ಗೋ ಫಾರ್ ದೀಸ್ 4 ಕ್ಯಾಮ್ರಾಸಲ್ಲಿ. ಸೊ ದ ವಿವೋ X300 ಪ್ರೋ ಹಾಗೂ ನಿಮಗೆ ಒಪ್ಪೋ Find X9 ಪ್ರೋ. ಸೊ ಎರಡು ಸೂಪರ್ ಆಗಿದೆ. ಎರಡರಲ್ಲೂ ನಿಮಗೆ ಪೆರಿಸ್ಕೋಪಿಕ್ ಲೆನ್ಸ್ ಬೇರೆ ಎಕ್ಸ್ಟ್ರಾ, ನಿಮಗೆ ಎಕ್ಸ್ಟೆಂಡರ್ ಬೇರೆ ನಿಮಗೆ ಸಿಗುತ್ತೆ. ನಿಮಗೆ ಅರೌಂಡ್ 20,000 ಏನೋ ಇದೆ ಅದು. ಸೊ ನಿಮಗೆ ಹೆವಿ ಝೂಮ್ ಮಾಡ್ಬೋದು ಅದರಲ್ಲಿ. ಸೊ ದ್ಯಾಟ್ ಈಸ್ ವೆರಿ ಗ್ರೇಟು. ಅದು ಬಿಟ್ಟರೆ ಆಬ್ವಿಯಸ್ಲಿ ದ ಪಾಪ್ಯುಲರ್ ಫೋನ್ಸು ನಿಮಗೆ ದ iPhone 17 Pro ಹಾಗೂ ದ Samsung S25 Ultra. iPhone 17 Pro ಬಗ್ಗೆ ಒಂದು ಥಿಂಗ್ ನಾನು ಕ್ಲಿಯರಾಗಿ ಹೇಳ್ಬಿಡ್ತೀನಿ, ಈಸ್ ದ್ಯಾಟ್ ಈ ಫೋನ್ ಬಂದು ಬೆಸ್ಟ್ ವೀಡಿಯೋ ಕ್ವಾಲಿಟಿ ಫೋನು. ಸೊ ನಿಮಗೆ ವೀಡಿಯೋ ಕ್ವಾಲಿಟಿ ಚೆನ್ನಾಗಿ ಬೇಕು ಅಂದರೆ ಯು ಶುಡ್ ಗೋ ಫಾರ್ iPhone 17 Pro. ಆ್ಯಂಡ್ ಅದಕ್ಕೋಸ್ಕರ ಸಾಕಷ್ಟು ಜನ ಐಫೋನ್ ಇಟ್ಕೊಂಡೇ ಹೋಗ್ತಾರೆ. ಬಟ್ ನನಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ, 1.5 lakhs. ಸೊ ನನಗೆ ನಾವು ತುಂಬ ಓವರ್ ಎಕ್ಸ್ಪೆನ್ಸಿವ್ ಆಯಿತು. ಆ ಪ್ರೈಸಲ್ಲಿ ನೀವು ಆರಾಮಾಗಿ ಮಿರರ್ಲೆಸ್ ಕ್ಯಾಮ್ರಾನೇ ತೊಗೋಬೋದು. ಬಟ್ ಎನಿವೆ ದುಡ್ಡಿದ್ರೆ ಅದನ್ನು ತೊಗೋಬೋದು ಆರಾಮಾಗಿ. ಒಳ್ಳೆ ವೀಡಿಯೋ ಕ್ವಾಲಿಟಿ ಅಂತ ಶೂಟ್ ಮಾಡುತ್ತೆ. ಸ್ಯಾಮ್ಸಂಗ್ದು ಚೆನ್ನಾಗಿದೆ, ಬಟ್ ನನಗೆ ಅದರದ್ದು ಕಲರ್ ಸೈನ್ಸ್ ಅಷ್ಟೊಂದು ಇಷ್ಟ ಇಲ್ಲ ನನಗೆ ಪರ್ಸ್ನಲಿ. ಬಟ್ ನಿಮಗೆ ಇಷ್ಟ ಆದರೆ ತೊಗೋಬೋದು. ಅದರಲ್ಲಿ ಒಳ್ಳೆ ಕ್ಯಾಮ್ರಾ ಸೆಟಪ್ ಇದೆ, ಹಾರ್ಡ್ವೇರ್ ಅಂತೂ ಸೂಪರ್ ಆಗಿದೆ, ಸಾಫ್ಟ್ವೇರು ನಿಮಗೆ ಸಾಕಷ್ಟು ಫೀಚರ್ಸ್ ಇದೆ. ಸೊ ದೀಸ್ ಆರ್ ಮೈ ರೆಕಮೆಂಡೇಷನ್ನು. ನನಗೆ ಜಾಸ್ತಿ ಗೊತ್ತಿಲ್ಲ ಯಾವ ಫೋನ್ಸ್ ಬೇರೆ ಚೆನ್ನಾಗಿದೆ. ಐ ಹರ್ಡ್ ದಟ್ ಜಿಯೋಮಿದು ಫೋನ್ ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೀನಿ, ಬಟ್ ನಾನು ಯಾವತ್ತೂ ನೋಡಿಲ್ಲ ಅದು. ಸೊ ದೀಸ್ ಆರ್ ದ ರೆಕಮೆಂಡೇಷನ್ ಫ್ರಮ್ ಮೈ ಎಂಡು. ಸೊ ಎನಿವೆ, ಸೊ ಲಾಂಗ್ ವೀಡಿಯೋ ಆಯಿತು. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಹೆಲ್ಪ್ ಔಟ್ ಆಗುತ್ತೆ. ಎಸ್ಪೆಷಲಿ ನೀವು 2026ಅಲ್ಲಿ ನಿಮ್ಮದು ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡಬೇಕಂತ ಇದ್ದೀರಾ, ಮೋಟರ್ ಸೈಕಲ್ ಕಂಟೆಂಟ್ ಕ್ರಿಯೇಟ್ ಮಾಡಬೇಕಂತ ಇದ್ದೀರಾ. ಆಲ್ರೆಡಿ ಹೇಳ್ದಂಗೆ ಕಂಟೆಂಟ್ ಇಸ್ ದ ಕಿಂಗು. ನೀವು ಫೋನಿಂದನೂ ಸ್ಟಾರ್ಟ್ ಮಾಡ್ಬೋದು. ಫೋನ್ ಆ್ಯಸ್ ಆಫ್ ನಾವು ನಿಜ ಹೇಳ್ತಾ ಇದ್ದೀನಿ, ತುಂಬ ಮುಂದೆ ಮೂವ್ ಮಾಡಿದೆ. ನಿಮಗೆ ಒಳ್ಳೆ ಬ್ಯಾಟ್ರೀಸ್ ಇವಾಗ ಸಿಗ್ತಾ ಇದೆ, ಒಳ್ಳೆ ಕ್ಯಾಮ್ರಾ ಸೆಟಪ್ ಇದೆ, ಒಳ್ಳೆ AI ಯೂಸ್ ಮಾಡಿಕೊಂಡು ಒಳ್ಳೆ ಇಮೇಜ್ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಅದರಿಂದ ಡೆಫಿನೆಟ್ಲಿ ನೀವು ಫೋನ್ ಕ್ಯಾಮ್ರಾಸ್ನ ನೀವು ಕನ್ಸಿಡರ್ ಮಾಡ್ಬೋದು ಈವನ್ 2026 ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮದೇನು ಒಪಿನಿಯನ್ ಇದೆ, ನಿಮ್ಮದೇನು ರೆಕಮೆಂಡೇಷನ್ ಇದೆ, ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಆ್ಯಂಡ್ ಈ ಥರ ಸ್ವಲ್ಪ ಗ್ಯಾಜೆಟ್ಸ್ ರಿಗಾರ್ಡಿಂಗೂ ಸ್ವಲ್ಪ ವೀಡಿಯೋಸ್ ಮಾಡ್ತಾ ಇರ್ತೀನಿ ಆವಾಗ. ಸೊ ಎನಿವೆ, ಥ್ಯಾಂಕ್ ಯು ವೆರಿ ಮಚ್.